ನಮಸ್ಕಾರ ವೀಕ್ಷಕರೇ, ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪೂರ್ಣಿಮಾ ಪ್ರಣಂಗಿಲ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯ ADHD ಅಂದರೆ ಗಮನದ ಕೊರತೆ ಅಥವಾ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ. ಸೊ ಇತ್ತೀಚೆಗೆ ಇದರ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ, ತಪ್ಪು ತಿಳುವಳಿಕೆ ಕೂಡ ಇವೆ. ಈ ಬಗ್ಗೆ ಚರ್ಚೆ ನಡೆಸಲು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ ಖ್ಯಾತ ಮನೋವೈದ್ಯ ಡಾಕ್ಟರ್ ವಿಕ್ರಮ್ ಜಡಾ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಸರ್, ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಿರೋ ವಿಷಯ ಅಂದರೆ ADHD. ಏನಿದು ADHD ಅಂದರೆ? ಸೊ ADHD ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳ್ತೀವಿ. ಸೊ ಅಟೆನ್ಷನ್ ಡೆಫಿಸಿಟ್ ಅನ್ನೋದು ಆ್ಯಕ್ಚುಲಿ ನನ್ನ ಪರ್ಸ್ನಲ್ ವ್ಯೂವಲ್ಲಿ ಅದು ಮಿಸ್ನೋಮರ್ ಅಂತ ಹೇಳ್ತೀನಿ. ಯಾಕಂದರೆ ADHD ಇರೋ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಅಟೆನ್ಷನ್ ಏನೂ ಕೊರತೆ ಇರಲ್ಲ. ಆ್ಯಕ್ಚುಲಿ ಅವ್ರಿಗೆ ಅಟೆನ್ಷನ್ ಜಾಸ್ತಿ ಇರುತ್ತೆ. ಆ್ಯಕ್ಚುಲಿ ಎಷ್ಟು ಜಾಸ್ತಿ ಅಂದರೆ ಆ ಅಟೆನ್ಷನ್ನ ಅವರು ಎಲ್ಲಿ ಅಲೋಕೇಟ್ ಮಾಡೋದು, ಎಲ್ಲಿ ಅದನ್ನು ಯೂಸ್ ಮಾಡ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇರಲ್ಲ. ಅದಕ್ಕೆ ದೇ ಆರ್ ಆಲ್ ಓವರ್ ದ ಪ್ಲೇಸ್. ಸೊ ಬೇಸಿಕಲಿ ಬೈ ಡೆಫಿನಿಷನ್ ನೋಡಿಕೊಂಡ್ರೆ ADHD ಮೂಲ ಲಕ್ಷಣಗಳು ಅಂತ ಹೇಳಿದ್ರೆ ಇನ್ಅಟೆಂಟಿವ್ನೆಸ್ ಅಂತ ಹೇಳ್ತೀವಿ, ಅಂದರೆ ಏಕಾಗ್ರತೆ ಕೊರತೆ. ಆಮೇಲೆ ಹೈಪರ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ, ಅಂದರೆ ಅತಿ ಚುರುಕುತನ. ಅದರ ಜೊತೆಗೆ ಇಂಪಲ್ಸಿವಿಟಿ ಅಂತ ಹೇಳ್ತೀವಿ. ಇಂಪಲ್ಸಿವಿಟಿ ಅಂದರೆ ದುಡುಕು ಸ್ವಭಾವ, ಅಂದರೆ ಒಂದು ನಿರ್ಧಾರ ತಗೋಬೇಕಾದ್ರೆ ಒಂದು ಹೇಸ್ಟಿನೆಸ್ ಅಂತ ಇರುತ್ತೆ. ಡಿಸಿಷನ್ ಮೇಕಿಂಗ್ ಬಂದುಬಿಟ್ಟು ಸ್ವಲ್ಪ ಪೋರ್ ಆಗಿರುತ್ತೆ ಅವರಲ್ಲಿ. ಹೋಗ್ತಾ ಹೋಗ್ತಾ ಮೋಸ್ಟ್ ಆಫ್ ದ ಕೇಸಸ್ಸಲ್ಲಿ ADHD ಟ್ರೇಟ್ಸ್ ಅಂತ ನಾವು ಏನು ಹೇಳ್ತೀವಿ ಅದು ಮೆಲೋಡೌನ್ ಆಗುತ್ತೆ. ಸೊ ಅದೇ ರೀಸನ್ಗೆ ತುಂಬ ವರ್ಷಗಳು ಡಾಕ್ಟರ್ಸು ರಿಸರ್ಚರ್ಸ್ ಏನು ಅಂದ್ಕೊಂಡಿದ್ರು ಅಂದರೆ ADHD ಅನ್ನೋದು ಒಂದು ಬರೀ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋವಂಥ ಒಂದು ಪ್ರಾಬ್ಲಮ್ ಅಂತ ಅಂದ್ಕೊಂಡಿದ್ರು. ಬಟ್ ಹೋಗ್ತಾ ಹೋಗ್ತಾ ನಮಗೆ ರಿಸರ್ಚು ಇವಾಗ ನಾವು ಕ್ಲಿನಿಕಲ್ಲಿ OPD ಇನ್ಸ್ಟಿಟ್ಯೂಟ್ಸಲ್ಲಿ ನೋಡ್ತಾ ಇದ್ದರೆ ಈವನ್ ಅಡಲ್ಟ್ ಪಾಪ್ಯುಲೇಷನ್ ಆರ್ ಆಲ್ಸೋ ಸಫರಿಂಗ್ ವೆರಿ ಮಚ್ ಫ್ರಮ್ ದಿಸ್ ಪ್ರಾಬ್ಲಮ್, ಟು ದ ಎಕ್ಸ್ಟೆಂಟ್ ದ್ಯಾಟ್ ನಾವು ಆ್ಯಕ್ಚುಲಿ ಡಿಟೆಕ್ಟ್ ಮಾಡೋಕ್ಕೆ ಹೋದರೆ ಮೋರ್ ದೆನ್ 10-30% ಆಫ್ ದ ಪಾಪ್ಯುಲೇಷನ್ ಮೈಟ್ ಬಿ ಆ್ಯಕ್ಚುಲಿ ಹ್ಯಾವಿಂಗ್ ದಿಸ್ ಕಂಡೀಷನ್. ಸೊ ಇದನ್ನು ನಾವು ಒಂದು ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಕ್ಯಾಟಗರೈಸ್ ಮಾಡಿದ್ವಿ, ಅಂದರೆ ನರವಿಕಾಸ ಸಮಸ್ಯೆ ಅಂತ ಹೇಳೋದು. ಸೊ ಬೇಸಿಕಲಿ ಮಕ್ಕಳು ಹುಟ್ಟಿದಾಗಲೇ ಈ ಪ್ರಾಬ್ಲಮ್ ಇರುತ್ತೆ. ಸೊ 80% ಜೆನೆಟಿಕ್ಸ್ ರೋಲ್ ಇರುತ್ತೆ ಇದರಲ್ಲಿ. ಆ್ಯಂಡ್ 20% ಆಫ್ ದ ಟೈಮ್ಸ್ ಏನು ಜೆನೆಟಿಕ್ ಟೆಂಡೆನ್ಸಿ ಇಲ್ಲ ಅಂದ್ರೂ ಮಕ್ಕಳಿಗೆ ಬೇರೆ ಬ್ರೈನ್ ಕಂಡೀಷನ್ಸಿಂದ ಲೈಕ್ ಆಟಿಸಮ್ಮು, ಮೆಂಟಲ್ ರಿಟಾರ್ಡೇಷನ್ನು, ಈ ಥರ ಜೆನೆಟಿಕ್ ಇಶ್ಯೂಸಿಂದ ಬರೋ ಕಂಡೀಷನ್ಸಲ್ಲೂ ಹೈಪರ್ ಆ್ಯಕ್ಟಿವಿಟಿ ಅನ್ನೋದು ಒಂದು ಸಿಂಡ್ರೋಮ್ ಆಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಟ್ರೀಟ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ವೈಸ್ ಎಲ್ಲರಿಗೂ ಸೇಮೇ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಬರುತ್ತೆ ಅಂತ ಹೇಳಿದರೆ ಹೇಗೆ ಕಂಡುಹಿಡ್ಬೋದು ಇದರದ್ದು ಚಿಕ್ಕ ಮಕ್ಕಳಲ್ಲಿ ಆದರೆ? ಸೊ ತುಂಬ ಜನ ಈಗ ಆ್ಯಕ್ಚುಲಿ ಪೇರೆಂಟ್ಸ್ ಬಂದುಬಿಟ್ಟು ತುಂಬ ಹೈಪರ್ ಸೆನ್ಸಿಟಿವ್ ಆಗಿಬಿಟ್ಟಿದ್ದಾರೆ. ನಾವು ಆ ಕಾಲದಲ್ಲಿ ಮನೇಲಿ ಬೆಳೀತಾ ಇದ್ವಿ, ಅಕ್ಕಪಕ್ಕ ಮನೆಯಲ್ಲಿ ಬೆರೆತ್ಕೊಂಡು ಅಲ್ಲಿ ಇಲ್ಲಿ ಬೆಳೀತಾ ಇದ್ವಿ, ಆಟ ಆಡ್ತಾ ಇದ್ವಿ. ಸೊ ಅವಾಗೆಲ್ಲ ಗೊತ್ತಾಗ್ತಿರ್ಲಿಲ್ಲ ಅಷ್ಟು. ಸೊ ಈಗ ಏನಾಗ್ಬಿಟ್ಟಿದ್ದಾರೆ ಅಂದರೆ ಪೇರೆಂಟ್ಸ್ ಮನೆಯಲ್ಲೂ ಮಕ್ಕಳು ಕಮ್ಮಿ, ಎಲ್ಲ ಅಟೆನ್ಷನ್ ಒಂದು ಮಗು ಮೇಲೇ ಇರುತ್ತೆ. ಸೊ ಎಲ್ಲ ಚುರುಕುತನ, ಎಲ್ಲ ಹೈಪರ್ ಆ್ಯಕ್ಟಿವಿಟಿನೂ ಸಮ್ ಪೇರೆಂಟ್ಸ್ ಆರ್ ಓವರ್ ಡಯಾಗ್ನೋಸಿಂಗ್ ಆ್ಯಂಡ್ ದೇ ಆರ್ ಥಿಂಕಿಂಗ್ ದಟ್ ದ ಚೈಲ್ಡ್ ಹ್ಯಾಸ್ ADHD. ಚುರುಕಾಗಿ ಅತಿ ವೇಗವಾಗಿರೋ ಮಕ್ಕಳಿಗೆ ಎಲ್ಲರಿಗೂ ADHD ಇದೆ ಅಂತಲ್ಲ. ADHD ಇರೋ ಮಕ್ಕಳಿಗೆ, ನಾರ್ಮಲ್ ಮಕ್ಕಳಿಗೆ ವ್ಯತ್ಯಾಸ ಏನಂದರೆ ADHD ಮಕ್ಕಳಲ್ಲಿ ಚುರುಕುತನ ಅತಿ ಚುರುಕಾಗಿರುತ್ತೆ, ಒಂದು ಕಡೆ ಕುತ್ಕೊಳ್ಳೋಕೆ ಕಷ್ಟ ಆಗ್ತಿರುತ್ತೆ ಅವರಿಗೆ. ಸೊ ದೇ ಆರ್ ಆಲ್ ಓವರ್ ದ ಪ್ಲೇಸ್. ಒಬ್ರು ಕುತ್ಕೊಂಡಿರೋಕ್ಕಾಗಲ್ಲ, ಒಬ್ರು ಓಡಾಡ್ತಿರ್ತಾರೆ, ಒಬ್ರು ಜಂಪ್ ಮಾಡ್ತಿರ್ತಾರೆ, ಒಬ್ರು ಸಾಮಾನು ಬೀಳಿಸ್ತಾ ಇರ್ತಾರೆ, ಆ ಥರ ಇರುತ್ತೆ. ಬಟ್ ನಾರ್ಮಲ್ ಮಕ್ಕಳಲ್ಲಿ ಆ ಚುರುಕುತನ ಏನಿರುತ್ತೆ, ಆ ತುಂಟಾಟ ಏನಿರುತ್ತೆ, ಅವರು ಬೇಕು ಅಂದಾಗ ಅದನ್ನು ಸ್ಟಾಪ್ ಮಾಡಿ ಅವರೊಂದು ಕಾನ್ಸಂಟ್ರೇಟ್ ಮಾಡಿ ಒಂದು ಕೆಲಸ ಮಾಡೋಕ್ಕೆ ಆಗ್ತಿರುತ್ತೆ ಅವ್ರಿಗೆ. ಫಾರ್ ಎಕ್ಸಾಂಪಲ್ ಹೋಮ್ವರ್ಕ್ ಮಾಡೋದು. ಬಟ್ ADHD ಮಕ್ಕಳಲ್ಲಿ ಏನಂದರೆ ಆ ನಾರ್ಮಲ್ ಆ್ಯಕ್ಟಿವಿಟೀಸೂ ಅವ್ರಿಗೆ ತುಂಬ ಕಷ್ಟ ಆಗ್ತಾ ಇರುತ್ತೆ. ಸೊ ಅವರು ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಒಂದು ಹಾಫ್ ಆನ್ ಅವರಲ್ಲಿ ಮುಗಿಸೋ ಹೋಮ್ವರ್ಕ್ 2 hours ತೊಗೋತಾರೆ. ಸೊ ಮಾಡಬೇಕಾದ್ರೆ ಒಂಚೂರು ಡಿಸ್ಟ್ರಾಕ್ಷನ್ ಆದರೂ ಅದೇನಾಯಿತು ಇದೇನಾಯಿತು, ಆ ಸೌಂಡ್ ಏನಿಂದ ಬಂತು. ಸೊ ಅವ್ರಿಗೆ ಮಲ್ಟಿಪಲ್ ಡಿಸ್ಟ್ರಾಕ್ಷನ್ಸ್ನ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಆಬ್ವಿಯಸ್ಲಿ ಟಾಸ್ಕ್ ಪ್ರೊಲಾಂಗ್ ಆಗುತ್ತೆ, ಪೇರೆಂಟ್ಸ್ ಫ್ರಸ್ಟ್ರೇಟ್ ಆಗ್ತಾರೆ. ಸೊ ತುಂಬ ಜನ ಪೇರೆಂಟ್ಸ್ ಏನು ಅಂದ್ಕೊಳ್ತಾರೆ, ಬೇಕಂತ ಮಾಡ್ತಿದ್ದಾನೆ ಅಂತ ಹೇಳ್ತಾರೆ, ಅಟೆನ್ಷನ್ ಸೀಕಿಂಗ್ ಅಂತ ಹೇಳ್ತಾರೆ. ಅಟೆನ್ಷನ್ ಸೀಕಿಂಗ್ ಇರಲ್ಲ, ಇಟ್ ಈಸ್ ಜಸ್ಟ್ ದಟ್ ಅವ್ರಿಗೆ ಅಟೆನ್ಷನ್ ಎಲ್ಲಿ ಹಾಕಬೇಕಂತ ಗೊತ್ತಾಗ್ತಾ ಇರಲ್ಲ. ಬಿಕಾಸ್ ಅವರೊಂದು ಸಿಂಪಲಾಗಿ ಹೇಳಬೇಕಂದ್ರೆ ಇವಾಗ ಒಂದು ಇಂಟರ್ನೆಟ್ ಬ್ರೌಸರ್ ಇರುತ್ತೆ, ಆ ಬ್ರೌಸರಲ್ಲಿ ನಾವು ಮಲ್ಟಿಪಲ್ ಟ್ಯಾಬ್ಸ್ ಓಪನ್ ಮಾಡಿ ಇಟ್ಕೊಳ್ತೀವಿ. ಸೊ ADHD ಬ್ರೈನ್ ಹೆಂಗಂದರೆ ಒಂದೇ ಬ್ರೌಸರಲ್ಲಿ ಒಂದು 10-20 ಬ್ರೌಸರ್ ಟ್ಯಾಬ್ಸ್ ಓಪನ್ ಆಗಿರುತ್ತೆ. ಸೊ ಯಾವ ಟ್ಯಾಬಿಂದ ಯಾವ ಸೌಂಡ್ ಬರ್ತಿದೆ, ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇರಲ್ಲ ಮಕ್ಕಳಿಗಾಗಲಿ ಅಡಲ್ಟ್ಸ್ ಆಗಲಿ. ಸೊ ದೇ ಟ್ರೈ ಟು ಗಿವ್ ಅಟೆನ್ಷನ್ ಟು ಎವ್ರಿಥಿಂಗ್. ಸೊ ಅದರಿಂದ ಏನಾಗುತ್ತೆ ಅಂದರೆ ಒಂದು ಕಡೆ ಗೋಲ್ ಡೈರೆಕ್ಟೆಡ್ನೆಸ್ ಅಂತ ಹೇಳ್ತೀವಲ್ಲ, ಒಂದು ಟಾಸ್ಕ್ನ ಮುಗಿಸೋಕ್ಕೆ ಕಷ್ಟ ಆಗುತ್ತೆ.
ಅಲ್ಲಿ ಇಲ್ಲಿ ಎಲ್ಲ ನೋಡಿಕೊಂಡು ಅದು ಮುಗಿಸೋಷ್ಟರಲ್ಲಿ ತುಂಬ ಟೈಮ್ ಆಗಿಬಿಡುತ್ತೆ. ಪೇರೆಂಟ್ಸ್ಗೆ ಆಬ್ವಿಯಸ್ಲಿ ಫ್ರಸ್ಟ್ರೇಟ್ ಆಗ್ತಿರುತ್ತೆ. ಮಗುನ ಹೊಡೆಯೋದು ಬಡಿಯೋದು ಆ ಥರ ಎಲ್ಲ ಮಾಡ್ತಿರ್ತಾರೆ, ಬೇಕಂತ ಮಾಡ್ತಾ ಇದ್ದಾರೆ. ಬಟ್ ಯಾವ ಮಗುನೂ ಅದನ್ನು ಬೇಕಂತ ಮಾಡಲ್ಲ, ಅದಷ್ಟೇ. ಸೊ ನಿಮ್ಮ ಕ್ಲಿನಿಕ್ಗೆ ಈ ಥರ ಪೇಷಂಟ್ಗಳು ಬರ್ತಾ ಇರ್ತಾರೆ, ಎಷ್ಟು ಪರ್ಸೆಂಟಲ್ಲಿ ಬರ್ತಾ ಇದ್ದಾರೆ? ತುಂಬ ಚೆನ್ನಾಗೇ ಬರ್ತಿರ್ತಾರೆ. ಸೊ ಇವಾಗ ನಾನು ಒಂದು ವಾರದಲ್ಲಿ ಒಂದು 100 ಕೇಸಸ್ ನೋಡಿದ್ರೆ ಆಲ್ಮೋಸ್ಟ್ 50 to 80% ಕೇಸಸ್ ಆರ್ ADHD ಕೇಸಸ್. ಸೊ ಐ ಕ್ಯಾನ್ ಸೇ ದ್ಯಾಟ್ ಮಚ್. ಓಕೆ. ಸೊ ಆ್ಯಂಡ್ ಅಲಾಂಗ್ ವಿತ್ ADHD ಇರೋರಿಗೆ ಅದರ್ ಮೆಂಟಲ್ ಹೆಲ್ತ್ ಕಂಡೀಷನ್ಸ್ ಲೈಕ್ ಆಂಗ್ಸೈಟಿ, ಡಿಪ್ರೆಷನ್, ಅಡಿಕ್ಷನ್ ಇಶ್ಯೂಸು ಇದೆಲ್ಲನೂ ತುಂಬ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ, ಗಿವನ್ ದ ನೇಚರ್ ಆಫ್ ದೇರ್ ಬ್ರೈನ್. ಎಷ್ಟು ವಯಸ್ಸಿನ ಮಕ್ಕಳು ಜಾಸ್ತಿ? ಸೊ ಸಾಧಾರಣವಾಗಿ 5 to 60 ಇಯರ್ಸ್ ತನಕನೂ ಬರ್ತಿರ್ತಾರೆ. ನನ್ನ ಕ್ಲಿನಿಕಲ್ಲಿ, ನನ್ನ ಪ್ರಾಕ್ಟೀಸಲ್ಲಿ ನಾನು ಯೂಶ್ವಲಿ ನೋಡೋದು ಬಂದುಬಿಟ್ಟು ಐದರ್ ಪೇರೆಂಟ್ಸ್ ಅರ್ಲಿ ಇನ್ ದ ಏಜ್, ಲೈಕ್ ಸ್ಕೂಲಿಂದ ಕಂಪ್ಲೇಂಟ್ಸ್ ಬರ್ತಾಯಿದೆ, ಮಗು ಒಂದು ಕಡೆ ಕುತ್ಕೊಳ್ತಾ ಇಲ್ಲ, ಬೇರೆ ಮಕ್ಕಳನ್ನ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಆಮೇಲೆ ಹೋಮ್ವರ್ಕ್ ಕಂಪ್ಲೀಟ್ ಮಾಡ್ತಿಲ್ಲ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಪೇಜಸ್ ಎಲ್ಲೆಲ್ಲೋ ಹರಿದಾಕಿರ್ತಾರೆ, ಆಮೇಲೆ ವಸ್ತುಗಳು ಕಳ್ಕೊಳ್ತಾ ಇರ್ತಾರೆ, ಇದೆಲ್ಲ ಕಾಮನ್ ಕಂಪ್ಲೇಂಟ್ಸು. ಸೊ ಈ ಥರ ಅಲರ್ಟ್ ಮಾಡಿದಾಗ ಕರ್ಕೊಂಬರ್ತಾರೆ ಪೇರೆಂಟ್ಸು. ಇಲ್ಲ ಅಂದರೆ ಸ್ವಲ್ಪ ದೊಡ್ಡವರಾದ್ಮೇಲೆ ಮಕ್ಕಳು ಕೆಲವು ಸ್ಟ್ಯಾಂಡರ್ಡಿಂದ ಸ್ವಲ್ಪ ಸಪೋಸ್ 5th or 6th ಸಿಲೆಬಸ್ ಚೇಂಜ್ ಆಗುತ್ತಲ್ಲ, ಆವಾಗ ಬರೋ ಪ್ರಾಕ್ಟಿಕಲ್ ಇಶ್ಯೂಸಿಂದ ಸಿಲೆಬಸ್ ಕಾಂಪ್ಲೆಕ್ಸಿಟಿ ಜಾಸ್ತಿ ಆಗ್ತಿದ್ದಂಗೆ ಅವ್ರ ವೀಕ್ನೆಸ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತದೆ. ಆವಾಗ ಅಕಾಡೆಮಿಕ್ ಪ್ರಾಬ್ಲಮ್ಸ್ ಬಂದಾಗ ಪೇರೆಂಟ್ಸ್ ಕರ್ಕೊಂಬರ್ತಾರೆ. ಇಲ್ಲ ಮಕ್ಕಳು ತುಂಬ ಜನ ಸ್ಮಾರ್ಟ್ ಇದ್ದಾರೆ ಈ ನಡುವೆ, ಅವರೇ ಸರ್ಚ್ ಮಾಡಿಬಿಟ್ಟು ನನಗೆ ಈ ಪ್ರಾಬ್ಲಮ್ ಇದೆ ಅಂತ ಹೇಳಿ ಪೇರೆಂಟ್ಸ್ಗೆ ಹೇಳಿ ಕರ್ಕೊಂಬರೋರು ಇರ್ತಾರೆ. ನೆಕ್ಸ್ಟ್ ಸೆಟ್ ಆಫ್ ಪೀಪಲ್ ವಾಟ್ ವಿ ಸಿ ಇನ್ ಕ್ಲಿನಿಕಲ್ ಪ್ರಾಕ್ಟೀಸಸ್ ಅಡಾಲಸೆಂಟ್ಸ್. ಸೊ ADHD ಅನ್ನೋದು ಇನ್ಹರೆಂಟಾಗಿ ಏನಂದರೆ ಹೈಪರ್ ಆ್ಯಕ್ಟಿವ್ ಬ್ರೈನ್ ಇರೋದ್ರಿಂದ ಆ ಬ್ರೈನ್ ಕ್ಯೂರಿಯಾಸಿಟಿನೂ ಜಾಸ್ತಿ ಇರುತ್ತೆ. ಆ ಕ್ಯೂರಿಯಾಸಿಟಿ ಜಾಸ್ತಿ ಇರೋದ್ರಿಂದ ಏನಂದರೆ ಅವ್ರಿಗೆ ಎಕ್ಸ್ಪೆರಿಮೆಂಟಲ್ ನೇಚರ್ ಜಾಸ್ತಿ ಇರುತ್ತೆ. ಆ ಎಕ್ಸ್ಪೆರಿಮೆಂಟಲ್ ನೇಚರ್ ಇರೋದ್ರಿಂದ ಅವ್ರು ಏನು ಮಾಡ್ತಾರೆ ಅಂದರೆ ಈ ವ್ಯಸನಕ್ಕೆ ಒಳಗಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಕಾಸ್ ಅವರು ಬೇರೆಯವರಿಂದ TV ಮೀಡಿಯಾಯಿಂದ ಇನ್ಫ್ಲೂಯೆನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅವ್ರಿಗೆ. ಸೊ ಸ್ಮೋಕಿಂಗ್, ಡ್ರಿಂಕಿಂಗ್, ಹಾರ್ಡ್ ಡ್ರಗ್ಸು, ಬಿಹೇವಿಯರಲ್ ಅಡಿಕ್ಷನ್ಸ್ ಲೈಕ್ ಗ್ಯಾಮ್ಲಿಂಗು, ರೈಟ್, ಬೈಕ್ ರೇಸಿಂಗು, ಈ ಥರದ್ರೆಲ್ಲ ಜಲ್ದಿ ಜಾಸ್ತಿ ಎಕ್ಸ್ಪೆರಿಮೆಂಟಿಂಗ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆಬ್ವಿಯಸ್ಲಿ ಪೇರೆಂಟ್ಸ್ ಕನ್ಸರ್ನ್ ಆಗಿಬಿಟ್ಟು ಕರ್ಕೊಂಬರ್ತಾರೆ. ಹೌದು. ನೆಕ್ಸ್ಟ್ ಬಂದುಬಿಟ್ಟು ಆಬ್ವಿಯಸ್ಲಿ ಅರ್ಲಿ ಅಡಲ್ಟ್ಸ್. ADHD ಬಂದುಬಿಟ್ಟು ಬರೀ ಆರ್ಗನೈಸೇಷನಲ್ ಡಿಫಿಕಲ್ಟೀಸ್ ಅಲ್ಸ, ಇಟ್ ಕ್ಯಾನ್ ಲೀಡ್ ಟು ಡಿಫಿಕಲ್ಟೀಸ್ ಇನ್ ರಿಲೇಷನ್ಶಿಪ್ಸ್ ಆಲ್ಸೋ. ಸೊ ಒಬ್ರು ಮಾತಾಡ್ತಾ ಇದ್ದಾರೆ, ಸರಿಯಾಗಿ ಮನಸ್ಸು ಕೊಟ್ಟು ಕೇಳಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ಆಬ್ವಿಯಸ್ಲಿ ಆ ರಿಲೇಷನ್ಶಿಪ್ಪಲ್ಲಿ ಕಷ್ಟ ಆಗೇ ಆಗುತ್ತೆ. ತುಂಬ ಜನ ಅನ್ಕೋತಾರೆ ಬೇಕಂತ ಮಾಡ್ತಿಲ್ಲ, ಅಟೆನ್ಷನ್ ಕೊಡ್ತಿಲ್ಲ ಅಂತ. ಬಟ್ ಲೈಕ್ ಐ ಸೈಡ್ ರೈಟ್, ಆಲ್ರೆಡಿ ಬ್ರೈನಲ್ಲಿ ತುಂಬ ಟ್ಯಾಬ್ಸ್ ಓಪನ್ ಆಗಿರೋದ್ರಿಂದ ಅವ್ರಿಗೆ ಒಂದೊಂದು ಯೋಚನೆ ಮಾಡ್ತಿರ್ತಾರೆ, ಮಾತಾಡಿದಾಗ ಕೇಳಿಸ್ಕೊಂಡಂಗೆ ಇರ್ತಾರೆ, ಬಟ್ ಎಲ್ಲ ಮರ್ತೋಗಿರ್ತಾರೆ. ಫರ್ಗೆಟ್ಫುಲ್ನೆಸ್ ಅನ್ನೋದು ಇಸ್ ಅ ವೆರಿ ನೋನ್ ಸಿಂಪ್ಟಮ್ ಆಫ್ ADHD. ಸೊ ಅದರಿಂದನೂ ಕಪಲ್ಸಲ್ಲಿ ಇಶ್ಯೂಸ್ ಬರ್ತಾ ಇರುತ್ತೆ. ಸೊ ಆ ಥರವರು ಬರ್ತಾರೆ. ಸೊ ಇನ್ನೂ ನೋಡಿಕೊಂಡ್ರೆ ಸ್ವಲ್ಪ ಲೇಟ್ ಲೈಫ್. ಸೊ ADHD ಬ್ರೈನ್ ಅನ್ನೋದು ಮೆಚುರೇಷನ್ ಅನ್ನೋದು ಲೇಟಾಗಿ ಆಗುತ್ತೆ ಅಂತ ವಾಟ್ ಇಸ್ ರಿಸರ್ಚ್ ಇಸ್ ಇಂಡಿಕೇಟಿಂಗ್. ಸೊ ನೀವು ಏನು ಜನರಲ್ ಪಾಪ್ಯುಲೇಷನಲ್ಲಿ 23 to 28 ಆ ಥರ ಏಜಲ್ಲಿ ಮೆಚುರೇಷನ್ ನೋಡ್ತೀರಾ, ಒಂದು ಅಡಲ್ಟ್ ಮೆಂಟ್ಯಾಲಿಟಿ ಬರುತ್ತೆ, ಅದು ADHDಯಲ್ಲಿ ಯೂಶ್ವಲಿ ಕಾಣಿಸ್ಕೊಳ್ಳಲ್ಲ. ಸೊ ಅವರೊಂದು 5-6 ಇಯರ್ಸ್ ಲ್ಯಾಗ್ ಆಗ್ತಿರ್ತಾರೆ ಅಲ್ಲಿ. ಸೊ ಆ ಮೆಚುರಿಟಿ ಇಶ್ಯೂಸ್ ಇರೋದ್ರಿಂದ ಅವ್ರಿಗೆ ತುಂಬ ವಿಷಯಗಳು ಅವ್ರಿಗೆ ಗೊತ್ತಾಗ್ತಾ ಇರಲ್ಲ. ಸೊ ಲೇಟ್ 20s, ಅರ್ಲಿ 30s ಬಂದುಬಿಟ್ಟು ಅವ್ರಿಗೆ ರಿಯಲೈಸ್ ಆಗ್ತಿರುತ್ತೆ, ಬಿಕಾಸ್ ದ ಬ್ರೈನ್ ನ್ಯೂರೋಜೆನ್ಸಿಸ್ ಇಸ್ ಗೆಟಿಂಗ್ ಕಂಪ್ಲೀಟ್. ಅಂದರೆ ಅವ್ರ ಬ್ರೈನ್ ವೈರಿಂಗ್ ಅನ್ನೋದು ಕಂಪ್ಲೀಟ್ ಆಗ್ತಿರುತ್ತಲ್ಲ, ಆವಾಗ ಅವ್ರಿಗೆ ರಿಯಲೈಸ್ ಆಗುತ್ತೆ, ಓಕೆ ವಾಟ್ ಹ್ಯಾವ್ ಐ ಡನ್ ರಾಂಗ್ ವಿತ್ ಮೈ ಲೈಫ್, ನಾನು ಏನಾದರೂ ಮಾಡ್ಬೋದಿತ್ತ, ನಾನು ಇದನ್ನು ಹೆಂಗೆ ಮಿಸ್ ಮಾಡಿದೆ, ಆ ರಿಯಲೈಸೇಷನಲ್ಲಿ ಬರ್ತಾರೆ. ಡಾಕ್ಟರ್ ವಾಟ್ ಕ್ಯಾನ್ ಐ ಡೂ ನೌ, ಮೈ ಲೈಫ್ ಇಸ್ ಇನ್ ಕ್ರೈಸಿಸ್, ಮೈ ಕರಿಯರ್ ಇಸ್ ಇನ್ ಕ್ರೈಸಿಸ್, ಮೈ ರಿಲೇಷನ್ಶಿಪ್ ಇಸ್ ಇನ್ ಕ್ರೈಸಿಸ್, ಈ ಥರ ವಿಷಯಗಳು ತೊಗೊಂಡು ಬರ್ತಾರೆ. ಸೊ ಆ್ಯಂಡ್ ಥ್ರೂಔಟ್ ದ ಏಜ್ ಕೋರ್ಸ್ ಯೂಶ್ವಲಿ ನಾನು ನೋಡೋದು ಈ ಏಜ್ ಬ್ರ್ಯಾಕೆಟ್ಸ್ ಬಿಟ್ವೀನ್ 5 to 40. ಲೇಟರ್ ಲೈಫ್ ವೆರಿ ರೇರ್, ಬಿಕಾಸ್ ನಾನು ಹೇಳ್ದಂಗೆ ಎಲ್ಲ ಟ್ರೈಟ್ಸು ಇಂಪ್ರೂವ್ ಆಗಿರುತ್ತೆ, ಅವ್ರವ್ರ ಲೈಫ್ ಅವ್ರನ್ನ ಸಮ್ವಾಟ್ ಸಾರ್ಟ್ ಮಾಡ್ಕೊಂಡಿರ್ತಾರೆ. ಸೊ ADHD ಗೆಟ್ಸ್ ಬೆಟರ್ ವಿತ್ ಏಜ್. ಓಕೆ. ಸೊ ಇವಾಗ ಕೆಲವೊಂದು ಮಕ್ಕಳು ಇವಾಗ ಹುಟ್ಟಿದ ತಕ್ಷಣ ಮೊಬೈಲ್ ಅಡಿಕ್ಟ್ ಆಗಿರ್ತಾರೆ. ಸೊ ಅದೊಂದು ADHD ಪ್ರಾಬ್ಲಮಾ ಏನು ಅಂತ? ಸೊ ಈಗ ನೋಡಿಕೊಂಡ್ರೆ, ಸೊ ದೆರ್ ಇಸ್ ಅ ಸಮಥಿಂಗ್ ಕಾಲ್ಡ್ ಎಸ್ ವಾಸ್ಟ್ ಅಂತ ಹೇಳ್ತೀವಿ. ವಾಸ್ಟ್ ಅಂದರೆ ವೇರಿಯಬಲ್ ಅಟೆನ್ಷನ್ ಸ್ಟಿಮ್ಯುಲಸ್ ಟ್ರೈಟ್ ಅಂತ ಹೇಳ್ತೀವಿ. ಸೊ ರಿಸರ್ಚ್ ಏನು ನಮ್ಗೆ ಹೇಳ್ತಾ ಇದೆ ಈಗ ಅಂದರೆ, ಇವಾಗ ಯಾರಲ್ಲಿ ADHD ಲಕ್ಷಣಗಳಿಲ್ಲ, ಅವ್ರು ಜೆನೆಟಿಕಲಿ ADHDಗೆ ಪ್ರೋನ್ ಇರಲ್ಲ, ಬಟ್ ಈ ಮೊಬೈಲ್ ಫೋನ್ ಯೂಸೇಜ್ ಇವಾಗ ನೀವು ನೋಡಿಕೊಂಡ್ರೆ ದಿನನಿತ್ಯ ಎವ್ರಿಥಿಂಗ್ ಇಸ್ ಬಿಕಮಿಂಗ್ ವೆರಿ ಶಾರ್ಟ್. ವೀಡಿಯೋಸ್ ಬಂದುಬಿಟ್ಟು ರೀಲ್ಸ್ ಆಗಿಬಿಡ್ತಾ ಇದೆ, ಮಿನಿ ಎಪಿಸೋಡ್ಸು. ಸೊ ಎವ್ರಿಥಿಂಗ್ ಇಸ್ ಕ್ಯೂರೇಟೆಡ್ ಇನ್ ಅ ವೆರಿ ಫಾಸ್ಟ್ ವೇ ಟು ಗೇನ್ ಅಟೆನ್ಷನ್.
ಸೊ ಈ ಥರ ಎಂಗೇಜ್ ಆಗಿರೋದ್ರಿಂದ ಏನಾಗ್ತಿದೆ ಅಂದರೆ ನಾರ್ಮಲ್ ಬ್ರೈನ್ಸಲ್ಲೂ ADHD ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಿದೆ. ಆ ಕಂಡೀಷನ್ನೇ ವಾಸ್ಟ್ ಅಂತ ಡಿಸ್ಕ್ರೈಬ್ ಮಾಡಿರೋದು ಅದು. ಸೊ ಆಲ್ಮೋಸ್ಟ್ ಸಿಮಿಲರ್ ಪಿಕ್ಚರ್. ಸೊ ಹಂಗೆ ನೋಡಿಕೊಂಡ್ರೆ ಇವಾಗ ನಾನು ಹೇಳಿದ 10-30% ಆ್ಯಕ್ಚುಲಿ 50-80% ಆಗಿರ್ಬೋದು, ಈವನ್ ಮೋರ್, ಬಿಕಾಸ್ ಇವೆನ್ಚುಲಿ ನೋಬಡಿ ಈಸ್ ಏಬಲ್ ಟು ಕೀಪ್ ದೇರ್ ಫೋನ್ ಡೌನ್. ಎಲ್ಲರೂ ಬೋರ್ಡಮ್ಮು ಯಾವುದೋ ಒಂದು ವಾಯ್ಡ್ನ ಫಿಲ್ ಮಾಡೋಕ್ಕೆ ಎಲ್ಲರೂ ಸ್ಕ್ರಾಲಿಂಗೇ ಮಾಡ್ತಾರೆ, ಅದು ಈಗ ಬೇರೇನೂ ಮಾಡ್ತಿಲ್ಲ. ಸೊ ಅದು ಹೆಚ್ಚಾಗಿ ಅದನ್ನು ಹೇಳ್ತೀವಲ್ಲ ಡೂಮ್ ಸ್ಕ್ರಾಲಿಂಗ್ ಅಂತ. ಸೊ ಡೂಮ್ ಸ್ಕ್ರಾಲಿಂಗ್ ಮಾಡ್ಕೊಂಡೇ ಟೈಮ್ ಕಳೀತಾ ಇದ್ದಾರೆ. ಸೊ ಅವರು ಸೋಷಿಯಲ್ ಇಂಟ್ರಾಕ್ಷನ್ಸ್ ಕಮ್ಮಿ ಆಗಿಬಿಟ್ಟಿದೆ. ಸೊ ಅದರಿಂದ ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗ್ತಿದೆ. ಅದರಿಂದ ಮತ್ತೆ ಅವ್ರಿಗೆ ವರ್ಕಲ್ಲಿ, ಪರ್ಸ್ನಲ್ ಲೈಫು, ರಿಲೇಷನ್ಶಿಪ್ಸಲ್ಲಿ, ಹ್ಯಾಬಿಟ್ಸ್ನ ಮೇಂಟೈನ್ ಮಾಡೋದ್ರಲ್ಲಿ ಪ್ರಾಬ್ಲಮ್ ಆಗೋದ್ರಿಂದ ಅದು ಇವೆನ್ಚುಲಿ ಇಟ್ ಇಸ್ ಸ್ಟಾರ್ಟಿಂಗ್ ಟು ಎಫೆಕ್ಟ್ ಮೆಂಟಲ್ ಹೆಲ್ತ್ ಆ್ಯಂಡ್ ಫಿಸಿಕಲ್ ಹೆಲ್ತ್. ಓಕೆ, ಇಲ್ಲೊಂದು ಕ್ವೆಶನ್ ಬರುತ್ತೆ. ಇವಾಗ ಸಣ್ಣ ಮಕ್ಕಳು ಅಂತ ಹೇಳಿದರೆ ತುಂಟಾಟ ಚೇಷ್ಟೆಗಳು ಸಾಮಾನ್ಯವಾಗಿರುತ್ತೆ. ಸೊ ಆ ತುಂಟಾಟ ಮತ್ತು ಚೇಷ್ಟೆಗಳಿಗೂ ಮತ್ತು ಈ ADHDಗೆ ಇರುವ ವ್ಯತ್ಯಾಸಗಳು, ಡಿಫ್ರೆನ್ಸ್ ಏನು? ಸೊ ಬೇಸಿಕಲಿ ಒಂದು ಫೇಮಸ್ ಆಥರ್ ಇದ್ದಾರೆ, ಅವರು ಕೊಡೋ ಒಂದು ಅನಾಲಜಿ ಹೇಳ್ತೀನಿ ನಿಮಗೆ. ಈಗ ಒಂದು ಫೆರಾರಿ ಕಾರ್ ಇರುತ್ತೆ, ಅದು ಅತಿ ವೇಗವಾಗಿ ಹೋಗುತ್ತೆ, ಅದು ಸ್ಪೀಡ್ ಇರುತ್ತೆ ಅದು. ಸೊ ಇವಾಗ ಒಂದು ಫೆರಾರಿ ಕಾರ್ಗೆ ಒಂದು ಸೈಕಲ್ ಬ್ರೇಕ್ ಹಾಕಿದ್ರೆ ಹೆಂಗಿರುತ್ತೆ. ಸೊ ಸಿಮಿಲರ್ಲಿ ADHD ಬ್ರೈನ್ ಅದೇ ಥರ, ಅವ್ರಿಗೆ ಅಷ್ಟು ವೇಗ ಇರುತ್ತೆ ಬ್ರೈನು, ಬಟ್ ಸೈಕಲ್ ಬ್ರೇಕ್ ಇರುತ್ತೆ. ಬಟ್ ನಾರ್ಮಲ್ ಮಕ್ಕಳಿಗೆ ಏನಂದರೆ ಬ್ರೈನ್ ವೇಗ ಇದ್ರೂ ಅವ್ರಿಗೆ ಬ್ರೇಕ್ಸ್ ಹಾಕೋದು ಗೊತ್ತಿರುತ್ತೆ. ಸೊ ಸಿಂಪಲಾಗಿ ಹೇಳ್ಬೇಕಂದ್ರೆ ತುಂಟಾಟ ಇರೋ ಮಕ್ಕಳು ವೆನ್ ದೇ ಆ್ಯಕ್ಚುಲಿ ನೀಡ್, ದೇ ಕ್ಯಾನ್ ಕಾನ್ಸಂಟ್ರೇಟ್, ದೇ ಕ್ಯಾನ್ ಕಂಪ್ಲೀಟ್ ಟಾಸ್ಕ್ಸ್ ವಿತ್ ಲಿಟಲ್ ಬಿಟ್ ಸಪೋರ್ಟ್. ಬಟ್ ADHD ಮಕ್ಕಳಿಗೆ ಜಾಸ್ತಿ ಸಪೋರ್ಟ್ ಬೇಕಾಗುತ್ತೆ, ತುಂಬ ಪದೇ ಪದೇ ಹೇಳಬೇಕಾಗತ್ತೆ. ಸೊ ಅದೊಂದು ಮೇಯ್ನ್ ಲಕ್ಷಣ ಇರುತ್ತೆ. ಪ್ಲಸ್ ತುಂಟಾಟ ಇರೋರು ಅಟ್ ಗಿವನ್ಸ್ ಸಿಚುವೇಶನ್ಸಲ್ಲಿ ಮಾತ್ರ ಆ ಥರ ಬಿಹೇವ್ ಮಾಡ್ತಾರೆ. ಬಟ್ ಒಂದು ಸಿಚುವೇಶನ್ ಡಿಮಾಂಡ್ಸ್, ಇವಾಗ ಪಬ್ಲಿಕ್ ಗ್ಯಾದರಿಂಗ್ ಹೋಗಿದ್ದಾರೆ, ಒಂದು ಮೀಟಿಂಗಲ್ಲಿ ಹೋಗಿದ್ದಾರೆ, ಆ ಥರ ಇದ್ದಾಗ ಸ್ವಲ್ಪ ಸೈಲೆಂಟಾಗಿ ಕೂತ್ಕೊಳ್ಳಿ ಅಂದರೆ ಕೂತ್ಕೋತಾರೆ. ಬಟ್ ADHD ಮಕ್ಕಳನ್ನ ಆ ಥರ ಸಿಂಪಲಾಗಿ ಕೂರಿಸೋದು ತುಂಬ ಕಷ್ಟ. ಒಂದು ಜಂಪ್ ಮಾಡ್ತಿರ್ತಾರೆ, ಆ ಥರ ಮಾಡಿ. ಸೊ ಆಬ್ವಿಯಸ್ಲಿ ನಿಮ್ಗೆ ಈ ನಡುವೆ ಪೇರೆಂಟ್ಸ್ ಅಂತೂ ಗೊತ್ತು, ಅದನ್ನೆಲ್ಲ ಮಾಡೋಕ್ಕೆ ಅವ್ರು ಮೊಬೈಲ್ ಕೊಟ್ಬಿಡ್ತಾ ಇದ್ದಾರೆ, ವಿಚ್ ಇಸ್ ಮೇಕಿಂಗ್ ಥಿಂಗ್ಸ್ ಈವನ್ ಮೋರ್ ವರ್ಸ್. ಸೊ ಅದಕ್ಕೆ ADHD ಜೊತೆಗೆ ಮೊಬೈಲ್ ಅಡಿಕ್ಷನ್ಸೂ ಜಾಸ್ತಿ ಆಗೋಗ್ತಾ ಇದೆ ಈಗ. ಇವಾಗ ಅಡಲ್ಟ್ ಬಗ್ಗೆ ಮಾತಾಡಬೇಕಾದ್ರೆ ವರ್ಕ್ ಪ್ಲೇಸ್ಗಳಲ್ಲೆಲ್ಲ ಸೊ ತುಂಬ ಜನ ನೋಡಿದ್ದೀನಿ ಹೈಪರ್ ಆಗೋದು, ಕೆಲವೊಂದು ಸಲ ಶಾರ್ಟ್ ಟೆಂಪರ್, ಇದೆಲ್ಲ ADHDದು ಸಿಂಪ್ಟಮ್ಸ್ಗಳ, ಅಂದರೆ ಮರ್ತು ಬಿಡೋದು ಬೇಗ. ಸೊ ಬೇಸಿಕಲಿ ಒಂದು ಹೇಳ್ತೀನಿ ನಾನು ನಿಮಗೆ. ಸೊ ಪ್ರೀವಿಯಸ್ಲಿ ನಾವು ನೋಡಿಕೊಂಡ್ರೆ ಎವ್ರಿಥಿಂಗ್ ವಾಸ್ ಮೋರ್ ಹ್ಯಾಂಡ್ಸ್ ಆನ್ ವರ್ಕ್. ಇಟ್ ವಾಸ್ ಫೈಲ್ಸ್, ಪೇಪರ್, ಪೆನ್, ಎವ್ರಿಥಿಂಗ್ ಲೈಕ್ ದ್ಯಾಟ್. ಸೊ ಹೋಗ್ತಾ ಏನಾಗಿದೆ ಅಂದರೆ ಇಟ್ ಹಸ್ ಆಲ್ವೇಸ್ ಎವ್ರಿಥಿಂಗ್ ಹಸ್ ಬಿನ್ ರೀಪ್ಲೇಸ್ಡ್ ವಿತ್ ದ ಡಿಜಿಟಲ್ ವರ್ಲ್ಡ್, ಕಂಪ್ಯೂಟರು, ಡೇಟಾ. ಸೊ ನಥಿಂಗ್ ಇಸ್ ಹ್ಯಾಂಡ್ಸ್ ಆನ್. ಸೊ ನಮ್ಮ ಬ್ರೈನು ಎವ್ರಿಥಿಂಗ್ ವಿಚ್ ಹಸ್ ಬಿನ್ ಟ್ರೈನ್ ಟು ಎವಲ್ಯೂಷನರಿ ಡೂ ಹ್ಯಾಂಡ್ಸ್ ಆನ್. ಮ್ಯಾನ್ಯುವಲ್ ವರ್ಕು, ಪೇಪರು, ಪೆನ್ನು, ಫಿಸಿಕಲ್ ವರ್ಕ್ ಇರೋದೆಲ್ಲ ಡಿಜಿಟಲ್ ಶಿಫ್ಟ್ ಆಗಿರೋದ್ರಿಂದ ಫಸ್ಟ್ ಆಫ್ ಆಲ್ ಅದು ಮೋಸ್ಟ್ ಆಫ್ ದೆಮ್ಗೆ ಅದು ಪ್ರಾಬ್ಲಮ್ ಆಗ್ತಿದೆ. ಅದು ಇನ್ನು ADHD ಅವ್ರಿಗಂತೂ ಔಟ್ ಆಫ್ ಸೈಂಡ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತೀವಿ. ಸೊ ಅವ್ರಿಗೆ ಏನು ಕಣ್ಣು ಮುಂದೆ ಕಾಣಿಸ್ತಾ ಇಲ್ವೋ ಅದು ಎಕ್ಸಿಸ್ಟ್ ಆಗಲ್ಲ. ಸೊ ಬೇಸಿಕಲಿ ADHD ಅವ್ರಿಗೆ ಏನಾಗುತ್ತೆ ಅಂದರೆ ಒಂದು ಟಾಸ್ಕ್ನ ಒಂದು ರೀತಿ ಆರ್ಗನೈಸ್ ಮಾಡಿ, ಪ್ಲ್ಯಾನ್ ಮಾಡಿ ಕಂಪ್ಲೀಟ್ ಮಾಡೋದು ಅನ್ನೋದು ತುಂಬ ಕಷ್ಟ ಇರುತ್ತೆ. ಸೊ ಆಬ್ವಿಯಸ್ಲಿ ಈಗ IT ಕಲ್ಚರ್ ಬಂದಿರೋದ್ರಿಂದ ತುಂಬ ಎಲ್ಲ ಎವ್ರಿಬಡಿ ಈಸ್ ಹ್ಯಾಂಡ್ಲಿಂಗ್ ಮೋರ್ ಆಫ್ ಡೇಟಾ ಅನಾಲಿಟಿಕ್ಸ್ ಅದೆಲ್ಲ ಇರೋದ್ರಿಂದ ಸೊ ಆಬ್ವಿಯಸ್ಲಿ ತುಂಬ ಕಷ್ಟ ಆಗ್ತಿದೆ ಅವರಿಗೆ. ಸೊ ಮೋಸ್ಟ್ ಆಫ್ ದಮ್ ಏನು ಒಂದು ಹಾಟ್ ಡಿಗ್ರಿ ಇರುತ್ತೆ, ಕಂಪ್ಯೂಟರ್ ಸೈನ್ಸ್ ತೊಗೊಳ್ಳಿ ಅಂತ ಹೇಳ್ಬಿಟ್ಟಿರ್ತಾರೆ, ಅಕ್ಕಪಕ್ಕದ ಮನೆಯವರು ಅದೇ ತೊಗೋತಾ ಇದ್ದಾರೆ. ಸೊ ದೇ ನೆವರ್ ಥಿಂಕ್ ಅಬೌಟ್ ದೇರ್ ಪ್ಯಾಷನ್ಸ್. ಸೊ ಅದು ಟ್ರೆಂಡಲ್ಲಿದೆ ಅಂತ ತೊಗೊಬಿಡ್ತಾರೆ ಆ್ಯಂಡ್ ದೇ ಎಂಡ್ ಅಪ್ ಸಫರಿಂಗ್, ರೈಟ್? ಸೊ ಮೋಸ್ಟ್ ಆಫ್ ದ ಪೀಪಲ್ ಹೂ ಕಮ್ ಟು ಮೈ ಕ್ಲಿನಿಕ್ ಐದರ್ ದೇ ವಿಲ್ ಬಿ ಇನ್ ದ ಫೈರಿಂಗ್ ಲೈನ್ ದಟ್ ನಾನು ಜಾಬ್ ಕಳ್ಕೊಳ್ತಾ ಇದ್ದೀನಿ, ನನಗೆ ವರ್ಕ್ ಲೋಡ್ ಮ್ಯಾನೇಜ್ ಮಾಡೋಕ್ಕಾಗ್ತಿಲ್ಲ, ಟಾಸ್ಕ್ಸ್ನೆಲ್ಲ ಪೋಸ್ಟ್ಪೋನ್ ಮಾಡಿ ಸಮ್ಹೌ ಲಾಸ್ಟ್ ಮೂಮೆಂಟಲ್ಲಿ ಮಾಡ್ತಾ ಇದ್ದೀನಿ, ಹಂಗೆ ಹೆಂಗೋ ಜಾಬ್ನ ಸೇವ್ ಮಾಡ್ಕೊಂಡು ಬಂದಿದ್ದೀನಿ, ಬಟ್ ಈಗ ಆಗ್ತಿಲ್ಲ ನನಗೆ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಏನಾಗುತ್ತೆ ಅಂದರೆ ADHD ಅವ್ರಿಗೆ ಆಂಗ್ಸೈಟಿ ಇಶ್ಯೂಸ್ ಇರೋದ್ರಿಂದ, ಈ ಥರ ಎಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ದೇ ವುಡ್ ನಾಟ್ ಬಿ ರೆಡಿ ಟು ಟೇಕ್ ಅಪ್ ಹೈಯರ್ ರೋಲ್ಸ್. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ಕಾಮನ್ ಕಂಪ್ಲೇಂಟ್, ಅಂದರೆ ಐ ಆಮ್ ನಾಟ್ ಲಿವಿಂಗ್ ಅಪ್ ಟು ಮೈ ಪೊಟೆನ್ಷಿಯಲ್. ADHD ಅವ್ರು ಸ್ವಂತ ಅವ್ರಿಗೂ ಗೊತ್ತಾಗ್ತಾ ಇರುತ್ತೆ, ಸುತ್ತಮುತ್ತವ್ರು ಎಲ್ಲರಿಗೂ ಗೊತ್ತಾಗುತ್ತೆ, ತುಂಬ ಕ್ರಿಯೇಟಿವ್ ಇದ್ದಾರೆ, ತುಂಬ ಟ್ಯಾಲೆಂಟೆಡ್ ಇದ್ದಾರೆ, ಬಟ್ ಸಮ್ಹೌ ಅವ್ರ ಏಜು, ಅವ್ರ ನಾಲೆಡ್ಜ್ ನೋಡಿಕೊಂಡ್ರೆ ಅವರು ಅಚೀವ್ಮೆಂಟ್ ಅಂಡರ್ ಅಚೀವ್ಡ್ ಆಗಿರ್ತಾರೆ ಅವರು. ಸೊ ದಿಸ್ ಇಸ್ ಅ ವೆರಿ ಕಾಮನ್ ಕಂಪ್ಲೇಂಟ್. ಆಬ್ವಿಯಸ್ಲಿ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಫ್ರೀಕ್ವೆಂಟ್ ಬರ್ನೌಟ್ಸ್ ವಿಲ್ ಲೀಡ್ ಟು ಫ್ರಸ್ಟ್ರೇಷನ್ಸ್. ಅದನ್ನು ಕಂಪೆನ್ಸೇಟ್ ಮಾಡ್ಕೊಳ್ಳೋಕ್ಕೆ ಮತ್ತೆ ಅಡಿಕ್ಷನ್ಸ್ ಬರುತ್ತೆ, ಐದರ್ ಸಬ್ಸ್ಟೆನ್ಸ್ ಆರ್ ಬಿಹೇವಿಯರ್ ಅಡಿಕ್ಷನ್ಸ್ ಬರುತ್ತೆ. ಸೊ ಅದರಿಂದ ನೀವು ಡಿಪ್ರೆಷನ್, ಆಂಗ್ಸೈಟಿ ಲೆವೆಲ್ಸು ತುಂಬ ನೋಡ್ತೀರ ಅವರಲ್ಲಿ. ಸೊ ಇದರಿಂದ ಡಿಪ್ರೆಷನ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ವೆರಿ ಕಾಮನ್ ಆ್ಯಕ್ಚುಲಿ. ಮೋಸ್ಟ್ ಆಫ್ ದ ಕೇಸಸ್ ದಿ ಕಮ್ ಇನ್ ದಟ್ ಫೇಸ್. ಅವ್ರಿಗೆ ಡಿಪ್ರೆಷನ್ ಆದಾಗಲೇ ಜಾಸ್ತಿ ಬರೋದು, ಆಂಗ್ಸೈಟಿ ಆದಾಗ. ಬಿಕಾಸ್ ಸಮ್ಹೌ ಏನೋ ಮ್ಯಾನೇಜ್ ಮಾಡ್ಕೋತಿರ್ತಾರೆ. ಇವಾಗ ಕಾಫಿ ಕುಡಿದ್ರೆ ಒಂದು 3-4 hours ಅಟೆನ್ಷನ್ ಸ್ಪ್ಯಾನ್ ಇಂಪ್ರೂವ್ ಆಗುತ್ತೆ.
ಸ್ಮೋಕ್ ಮಾಡಿದ್ರೆ 1-2-3 hours ಇಂಪ್ರೂವ್ ಆಗುತ್ತೆ. ಸೊ ಇದನ್ನೆಲ್ಲ ಉಪಯೋಗಿಸ್ಕೊಂಡು ಅವರು ಶೋನ ನಡೆಸ್ತಾ ಇರ್ತಾರೆ, ಮ್ಯಾನೇಜ್ ಮಾಡ್ತಿರ್ತಾರೆ. ಬಟ್ ದೇರ್ ವಿಲ್ ಕಮ್ ಅ ಟೈಮ್ ವೆನ್ ಎವ್ರಿಥಿಂಗ್ ಏನೇ ಮಾಡಿದ್ರು ಅವ್ರಿಗೆ ವರ್ಕೌಟ್ ಆಗ್ತಿರಲ್ಲ. ಸೊ ಅವಾಗ ಬರ್ನ್ಔಟು, ಡಿಪ್ರೆಷನ್, ಆ್ಯಂಗ್ಸೈಟೀಸ್ ನಾವು ತುಂಬ ಕಾಮನ್ ಆಗಿ ನೋಡ್ತೀವಿ. ಸೊ ದಿಸ್ ವಿಲ್ ಬಿ ಆ್ಯಕ್ಚುಲಿ ದ ಫಸ್ಟ್ ಕಾಂಟ್ಯಾಕ್ಟ್. ಅವ್ರು ADHD ಇರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ, ಡಿಪ್ರೆಷನ್ ಆ್ಯಂಗ್ಸೈಟಿಗೋಸ್ಕರ ತೋರಿಸ್ಕೊಳಕ್ಕೆ ಬಂದಿರ್ತಾರೆ. ಸೊ ದೆನ್ ವಿ ಡಿಟೆಕ್ಟ್ ದೀಸ್ ಥಿಂಗ್ಸ್. ಸೊ ಅವಾಗ ಅವರು ಚೈಲ್ಡ್ಹುಡ್ ಹಿಸ್ಟ್ರಿ, ಪಾಸ್ಟ್ ಎಲ್ಲ ಡಿಗ್ ಮಾಡಿ ನೋಡಿದ್ರೆ ಅವಾಗ ಹೇಳ್ತಾರೆ, ಹೌದು ನಾನು ಹೋಮ್ವರ್ಕೆಲ್ಲ ಲಾಸ್ಟ್ ಮೂಮೆಂಟಲ್ಲಿ ಮಾಡ್ತಿದ್ದೆ, ಡೆಡ್ಲೈನ್ಸ್ ಮಿಸ್ ಮಾಡಿಬಿಡ್ತಾ ಇದ್ದೆ, ಥಿಂಗ್ಸ್ನ ಈಸಿಯಾಗಿ ಮರ್ತೋಗ್ಬಿಡ್ತಾ ಇದ್ದೆ ನಾನು. ಅವಾಗೆಲ್ಲ ಏನೂ ಗೊತ್ತಾಗ್ತಿರ್ಲಿಲ್ಲ, ಸಮೂಹ ನನ್ನ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಬಂದುಬಿಟ್ಟೆ. ಬಟ್ ಈಗ ಬರ್ಡನ್ ಜಾಸ್ತಿ ಆದಮೇಲೆ, ಟಾಸ್ಕ್ ಮಲ್ಟಿಪಲ್ ಆದಮೇಲೆ, ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆದಮೇಲೆ ಇದರದ್ದೆಲ್ಲ ಕೊರತೆಗಳು ಅವ್ರು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗ್ತಾ ಇರುತ್ತೆ. ಓಕೆ ಸರ್, ಇವಾಗ ಈ ಥರ ಲಕ್ಷಣಗಳಿದ್ದಾಗ ಯಾವಾಗ ಡಾಕ್ಟರ್ನ ವಿಸಿಟ್ ಮಾಡ್ಬೋದು? ಸೊ ತುಂಬ ಜನ ಅವೇರ್ನೆಸ್ ಇರೋರು ಸ್ವಲ್ಪ ಜಲ್ದಿನೇ ಬರ್ತಾರೆ. ಸೊ ಮೇ ಬಿ ಐ ಕ್ಯಾನ್ ಡೂ ಸಮಥಿಂಗ್ ಬೆಟರ್ ಅನ್ನೋರು. ಸೊ ಅವೇರ್ನೆಸ್ ಇಲ್ಲದಿರೋರು ವೆಯ್ಟ್ ಮಾಡ್ತಾರೆ. ಆ್ಯಕ್ಚುಲಿ ಆನ್ ದಿಸ್ ಪಾಯಿಂಟ್ ಐ ವುಡ್ ಲೈಕ್ ಟು ಟಾಕ್ ಅಬೌಟ್ ದ ಸ್ಟಿಗ್ಮಾ ರಿಲೇಟೆಡ್ ಟು ಮೆಂಟಲ್ ಹೆಲ್ತ್. ಈಗ ಮಾನಸಿಕ ಕಾಯಿಲೆ ಸಮಸ್ಯೆಗಳಿಗೆ ಹೆಲ್ಪ್ ತೊಗೊಳ್ಳೋದೇ ರೇರು. ಸೊ ಅದೊಂದು ಸಾಮಾಜಿಕ ಕಳಂಕ ಥರ ನೋಡ್ತಾರೆ, ಸ್ಟಿಗ್ಮಾ ಅಂತ ಹೇಳ್ತೀವಿ. ಸೊ ಓಕೆ, ಡಾಕ್ಟರ್ ಹತ್ರ ಹೋಗ್ಬಿಟ್ರೆ ನನ್ನ ವೀಕ್ನೆಸ್ಸು, ನಾನು ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂತ ಅಂದ್ಕೊಂಡು. ಸೊ ಅಪ್ಪ ಅಮ್ಮ ಏನು ಅನ್ಕೋತಾರೆ, ಫ್ರೆಂಡ್ಸ್ ಏನು ಅನ್ಕೋತಾರೆ, ಅದೇ ಯೋಚನೆ ಮಾಡಿಕೊಂಡು ತುಂಬ ಜನ ಹೆಲ್ಪ್ ಸೀಕ್ ಮಾಡ್ತಿರಲ್ಲ. ಸೊ ಅದರಿಂದ ಏನಾಗುತ್ತೆ ಅಂದರೆ ಎಲ್ಲ ಪ್ರಾಸೆಸ್, ಎವ್ರಿಥಿಂಗ್ ಇಸ್ ಗೆಟಿಂಗ್ ಡಿಲೇಡ್. ಓನ್ಲಿ ವೆನ್ ಪೀಪಲ್ ಎಂಡ್ ಅಪ್ ವಿತ್ ಮೇಜರ್ ಸಿಮ್ಟಮ್ಸ್ ಲೈಕ್ ಡಿಪ್ರೆಷನ್, ಆ್ಯಂಗ್ಸೈಟಿ ಬಂದಾಗ ಬರ್ತಾರೆ. ಬಟ್ ಸ್ವಲ್ಪ ಅವೇರ್ ಇದ್ದರೆ ಇದನ್ನೆಲ್ಲ ಪ್ರಿವೆಂಟು ಮಾಡ್ಬೋದು. ಸೊ ಟೈಮ್ಲಿ ಹೆಲ್ಪ್ ತೊಗೊಂಡು. ಸೊ ವಾಟ್ ಐ ವುಡ್ ರೆಕಮೆಂಡ್ ಇಸ್, ಇಫ್ ಅಟ್ ಆಲ್ ಯು ಆರ್ ಸಮನ್ ಹೂ ಸ್ಟ್ರಗ್ಲಿಂಗ್ ಟು ಮೇಂಟೈನ್ ಜಾಬ್, ಟು ಮೇಂಟೈನ್ ಹ್ಯಾಬಿಟ್ಸ್, to maintain relationships, to maintain a healthy lifestyle, then you should always seek a doctor's help. ಏನು ಮೆಡಿಸಿನ್ ಸರ್ ಇದಕ್ಕೆ? ಯಾವ ಥರ ಟ್ರೀಟ್ಮೆಂಟ್ ಇರುತ್ತೆ? ಟ್ಯಾಬ್ಲೆಟ್ಸ್ ಆರ್ ಕೌನ್ಸಿಲಿಂಗ್ ಆರ್ ಸಮಥಿಂಗ್ ಲೈಕ್ ದಟ್? ಆ್ಯಸ್ ಆಫ್ ನೌ ನೀವು ನೋಡಿಕೊಂಡ್ರೆ ಸೈಕ್ಯಾಟ್ರಿ, ಮೆಂಟಲ್ ಹೆಲ್ತ್, ಬಿಹೇವಿಯರಲ್ ಸೈನ್ಸಸ್, ಡಿಸಾರ್ಡರ್ ಪರ್ಸ್ಪೆಕ್ಟಿವಲ್ಲಿ ನೋಡಿಕೊಂಡ್ರೆ ADHD is one of the most researched condition and most treatable condition ಕೂಡ ಇದು. ಸೊ ಇರೋ ಡಿಸಾರ್ಡರ್ಸಲ್ಲೇ ಮೆಂಟಲ್ ಹೆಲ್ತ್ ಇಶ್ಯೂಸಲ್ಲಿ ಜಾಸ್ತಿ ಟ್ರೀಟ್ಮೆಂಟ್ ಆಪ್ಷನ್ಸು, ಜಾಸ್ತಿ ಎಫೆಕ್ಟಿವ್ ಟ್ರೀಟ್ಮೆಂಟ್ಸ್ ಇರೋದು ADHDಗೆ ಆ್ಯಕ್ಚುಲಿ. ಸೊ 6 ವಯಸ್ಸು ಮಕ್ಕಳಿಂದನೂ ಟ್ರೀಟ್ಮೆಂಟ್ ರೆಕಮೆಂಡೇಷನ್ ಇದೆ ಗೈಡ್ಲೈನ್ಸಲ್ಲಿ. ಅದಕ್ಕೂ ಮುಂಚೆ ದೇರ್ ಸಮಥಿಂಗ್ ಕಾಲ್ಡ್ ಎಸ್ ಬಿಹೇವಿಯರಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇವಾಗ ಯಾವ್ದಾದ್ರು ADHD ಮಗುನ ಪೇರೆಂಟ್ ಕರ್ಕೊಂಬಂದರೆ ಫಸ್ಟ್ ಟ್ರೀಟ್ಮೆಂಟ್ ಇಸ್ ಫಾರ್ ಪೇರೆಂಟ್ಸ್, ಪೇರೆಂಟ್ ಮ್ಯಾನೇಜ್ಮೆಂಟ್ ಟ್ರೈನಿಂಗ್ ಅಂತ ಹೇಳ್ತೀವಿ. ಸೊ ಅವ್ರ ಪೇರೆಂಟ್ಸ್ನ ನಾವು ಕೌನ್ಸಿಲ್ ಮಾಡ್ತೀವಿ. ಓಕೆ, ಸೊ ದಿಸ್ ಇಸ್ ದ ಪ್ರಾಬ್ಲಮ್, ಇದರಲ್ಲಿ ನಿಮ್ಮ ರೋಲ್ ಏನಿದೆ, ರೈಟ್? ಸೊ ಅವ್ರ ಅಟೆನ್ಷನ್ ಸ್ಪ್ಯಾನನ್ನು ನೀವು ಹೆಂಗೆ ಇಂಪ್ರೂವ್ ಮಾಡೋದು, ಕೆಲವು ಟಾಸ್ಕ್ಸ್ ಇದೆ. ಅದು ನಾನು ಪಾಸಿಟಿವ್ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಮಗುನ ಹೆಂಗೆ ಶಾರ್ಟ್ ಬ್ರೇಕ್ಸಲ್ಲಿ ಹೋಮ್ವರ್ಕ್ ಮಾಡಿಸೋದು, ಅವ್ರ ಸ್ಟ್ರೆಂತ್ಸ್ನ ಹೇಗೆ ಸಪೋರ್ಟ್ ಮಾಡೋದು. ಆ್ಯಂಡ್ ಮೋಸ್ಟ್ ಆಫ್ ದ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ಕಂಪೇರ್ ಮಾಡ್ತಾರೆ, ನೋಡಿ ನಿಮ್ಮ ಅಣ್ಣ ನೋಡು, ಪಕ್ಕದ ಮನೆಯವ್ರು ನೋಡು ಅಂತ. ಸೊ ದ್ಯಾಟ್ ವಿಲ್ ಎಫೆಕ್ಟ್ ದ ಕಾನ್ಫಿಡೆನ್ಸ್ ಆಫ್ ದ ಚೈಲ್ಡ್. ಸೊ ಅದರಿಂದ ಏನಾಗುತ್ತೆ ಅಂದರೆ ಅದು ಅಡಲ್ಟ್ ಅವರು ಬೆಳೀತಾ ಪರ್ಸ್ನಾಲಿಟಿನೂ ಆ ಥರ ಒಂದು ಇನ್ಸೆಕ್ಯೂರ್ ಪರ್ಸ್ನಾಲಿಟಿಯಾಗಿ ಬೆಳೀತು. ಸೊ ಪೇರೆಂಟ್ಸ್ ಅವೇರ್ನೆಸ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಇದನ್ನೆಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಸಿಂಪಲ್ ಥಿಂಗ್ಸ್. ಸೊ ಎಲ್ಲ ಕಂಡೀಷನ್ಗೂ ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಇದ್ದೇ ಇರುತ್ತೆ. ಸೊ ಮೈಲ್ಡ್ ಟು ಮಾಡ್ರೇಟ್ ಕೇಸಸ್ ಎಲ್ಲದನ್ನು ನಾವು ವಿತೌಟ್ ಮೆಡಿಸನ್ನು ಮ್ಯಾನೇಜ್ ಮಾಡ್ಬೋದು. ಕೆಲವು ಸಪ್ಲಿಮೆಂಟ್ಸ್ ಇದೆ, L-ಕಾರ್ನೋಸಿನ್ ಅಂತ ಅಮಿನೋ ಆ್ಯಸಿಡ್ಸ್ ಬಂದಿದೆ, ಅದೆಲ್ಲ ತುಂಬ ಚೆನ್ನಾಗಿ ಹೆಲ್ಪ್ ಆಗ್ತಿದೆ ನಮಗೆ, ಅಟ್ಲೀಸ್ಟ್ ಇನ್ ಮೈ ಪ್ರಾಕ್ಟೀಸ್. ಸೊ ಆ ಸಪ್ಲಿಮೆಂಟ್ಸ್ ಅಲಾಂಗ್ ವಿತ್ ದಿಸ್ ಕೈಂಡ್ ಆಫ್ ಬಿಹೇವಿಯರಲ್ ಇಂಟರ್ವೆನ್ಷನ್ಸ್ ಆರ್ ದ ಫಸ್ಟ್ ಲೈನ್ ಆಫ್ ಮ್ಯಾನೇಜ್ಮೆಂಟ್. ಇದೆಲ್ಲ ಮಾಡಿದ್ರೂ ವಿ ಆರ್ ನಾಟ್ ಸೀಯಿಂಗ್ ರಿಸಲ್ಟ್ಸ್ ಅಂದರೆ ದೆನ್ ವಿ ಟೇಕ್ ದ ಹೆಲ್ಪ್ ಆಫ್ ಮೆಡಿಸಿನ್. ದೇರಲ್ಲಿ ಪ್ಲೆಂಟಿ ಆಫ್ ಮೆಡಿಸಿನ್ಸ್, ತುಂಬ ಆಪ್ಷನ್ಸ್ ಇದೆ ವಿತ್ ಮಿನಿಮಲ್ ಆರ್ ಲೀಸ್ಟ್ ಆರ್ ನೋ ಸೈಡ್ ಎಫೆಕ್ಟ್ಸ್. ಸೊ ಏನೇ ಸೈಡ್ ಎಫೆಕ್ಟ್ಸ್ ಇದ್ದರೂ ಅದು ಸ್ಟಾರ್ಟಿಂಗಲ್ಲೇ ಇರುತ್ತೆ, ವಿಚ್ ಇಸ್ ವೆರಿ ವೆಲ್ ಟಾಲರಬಲ್. ಲಾಂಗ್ ಟರ್ಮಲ್ಲಿ ಏನೋ ಕಿಡ್ನಿ, ಲಿವರ್ ಇಶ್ಯೂಸ್ ಆ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಮೆಡಿಸಿನ್ಸು ಲಾಂಗ್ ಟರ್ಮ್ ತೊಗೊಳ್ಳೇಬೇಕಂತೇನಿಲ್ಲ. ಒಂದು ಮಗು ಸ್ಟೆಬಿಲೈಸ್ ಆದಮೇಲೆ, ಒಂದು ಅಡಲ್ಟ್ ಸ್ಟೆಬಿಲೈಸ್ ಆದಮೇಲೆ ಆ ಮೆಡಿಸಿನ್ಸ್ನ ಅವ್ರು ಸ್ಲೋ ಆಗಿ ನಿಲ್ಲಿಸ್ಬಿಟ್ಟು ಅವಶ್ಯಕತೆ ಇದ್ದಾಗ ಮಾತ್ರ, ಏನೋ ವರ್ಕ್ ಲೋಡ್ ಜಾಸ್ತಿ ಆದಾಗ ಆ ಥರ ಟೈಮಲ್ಲೂ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇದ್ರ ಜೊತೆಗೆ ಏನಂದರೆ ಅವರು ಟೀಚಿಂಗು, ಅವರ ಸ್ಕೂಲ್ ವಾತಾವರಣ ಅವ್ರನ್ನೂ ಸೆನ್ಸಿಟೈಸ್ ಮಾಡೋದಿರುತ್ತೆ. ಯಾಕಂದರೆ ತುಂಬ ಜನ ADHD ಮಕ್ಕಳನ್ನ ಟೀಚರ್ಸನ್ನು ಕಾರ್ನರ್ ಮಾಡಿಬಿಡ್ತಾ ಇರ್ತಾರೆ, ಕ್ಲಾಸ್ ಬೆಂಚಲ್ಲಿ ಕೂರಿಸೋದು, ಬೇರೆ ಸೆಕ್ಷನ್ ಚೇಂಜ್ ಮಾಡಿಸೋದು, ಮ್ಯಾನೇಜ್ ಮಾಡೋಕ್ಕಾಗ್ತದೆ. ಅದರಲ್ಲಿ ಟೀಚರಿಗೆ ಒಂದು ತಪ್ಪು ಕಲ್ಪನೆ ಇರುತ್ತೆ, ತುಂಬ ಚೇಷ್ಟೆ ಮಾಡ್ತಾನೆ, ತೀಟೆ ಮಾಡ್ತಿದ್ದಾನೆ, ಬೇಕಂತ ಮಾಡ್ತಿದ್ದಾನೆ ಅಂತ. ಸೊ ಇಟ್ ಇಸ್ ನಾಟ್ ಎ ಮಾರಲ್ ಫೇಲ್ಯೂರ್. ತುಂಬ ಜನ ಬ್ರೈನ್ ಆ ಥರ ಡಿಸೈನ್ ಆಗಿರುತ್ತೆ ಅದು.
ರೈಟ್. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ದೆರ್ ಇಸ್ ದಿಸ್ ಅನಾಲಜಿ ದಟ್ ADHD ಅಂದರೆ ಏನಂದರೆ ಅವರು ಸಮಥಿಂಗ್ ದೇ ಆರ್ ಗಿಫ್ಟೆಡ್ ವಿತ್ ಅ ಹಂಟಿಂಗ್ ಬ್ರೈನ್. ಸೊ ಇವಾಗ ಎವಲ್ಯೂಷನ್ ನೋಡಿಕೊಂಡ್ರೆ ದೇ ಆರ್ ದ ಹಂಟರ್ಸ್. ಸೊ ಹಂಟರ್ಸ್ನ ತೊಗೊಂಡೋಗಿ ನೀವು ವ್ಯವಸಾಯ ಮಾಡಿ ಅಂದರೆ ಹೇಗಿರುತ್ತೆ? ಸೊ ಕಷ್ಟನೇ. ನಾನು ಇಷ್ಟ ಬಂದಾಗ ನಾನು ಬೇಟೆ ಮಾಡ್ಕೊಂಡು, ನಾನು ತಿನ್ಕೊಂಡು, ನಾನು ಮಲ್ಕೊಂಡು ನಾನೇನೋ ಮಾಡ್ಕೋತೀನಿ. ಅಂಥವ್ನು ಹೋಗ್ಬಿಟ್ಟು ವ್ಯವಸಾಯ ಮಾಡಿ ಅಂತ ಹೇಳಿದ್ರೆ ಹಿ ಹ್ಯಾಸ್ ಟು ಪ್ಲೋ, ಸೋ, ದೆನ್ ವಾಟರ್, ದೆನ್ ತುಂಬ ಕಷ್ಟ ಟಾಸ್ಕ್ ADHD ಮಕ್ಕಳಿಗೆ. ಸೊ ಅದಕ್ಕೆ ಶಾರ್ಟ್ ರೀಇನ್ಫೋರ್ಸ್ಮೆಂಟ್ ಅಂತ ಹೇಳ್ತೀವಿ. ಅಂದರೆ ಅರ್ಧ ಗಂಟೆ ಹೋಮ್ವರ್ಕ್ ಮಾಡು, ನೀನು ಚಾಕ್ಲೇಟ್ ಕೊಡಿಸ್ತೀನಿ, ತಪ್ಪೇನಿಲ್ಲ. ಸೊ ಆ ಥರ ಮಾಡಿದಷ್ಟು ಅವ್ರ ಬ್ರೈನ್ ಅಟೆನ್ಷನ್ ಸ್ಪ್ಯಾನ್ ಇಂಪ್ರೂವ್ ಆಗ್ತಾ ಇರುತ್ತೆ. ಸೊ ಯು ವಿಲ್ ಸಿ ಗುಡ್ ರಿಸಲ್ಟ್ಸ್ ವಿತ್ ದ್ಯಾಟ್ ಆಲ್ಸೋ. ಓಕೆ, ಇವಾಗ ಮಕ್ಕಳೇನಾದರೂ ಇದರ ಬಗ್ಗೆ ಜಾಸ್ತಿ ಡಿಪ್ರೆಷನ್ ಆಗಿ ಎಂಗ್ಸೈಟಿ, ಸುಸೈಡ್ ಮಾಡುವ ಚಾನ್ಸಸ್ ಏನಾದರೂ ಇರುತ್ತಾ? ಸೊ ಒನ್ ಥಿಂಗ್ ಲೀಡ್ಸ್ ಟು ದ ಅದರ್. ನಾನು ಹೇಳ್ದಂಗೆ, ಸೊ ನಾನು ಹೇಳಿದ್ನಲ್ಲ, ಕಂಪ್ಯಾರಿಸನ್, ಹಾಂ, ಮೊಬೈಲ್ ಅಡಿಕ್ಷನ್ಸ್. ಸೊ ಆಲ್ ದೀಸ್ ಥಿಂಗ್ಸ್ ಅಂದರೆ ಒಂದು ಮಗುವಲ್ಲಿ ರೆಸಿಲಿಯನ್ಸ್ನ ಕಮ್ಮಿ ಮಾಡುತ್ತೆ. ಸೊ ಇನ್ ಜನರಲ್ ಪಾಪ್ಯುಲೇಷನಲ್ಲಿ ನಾವು ಅದನ್ನು ಕಮ್ಮಿ ನೋಡ್ತಾ ಇದ್ದೀವಿ ಈ ನಡುವೆ. ಐದರ್ ಬಿಕಾಸ್ ಪೇರೆಂಟ್ಸ್ ಆರ್ ಓವರ್ ಪ್ರೊಟೆಕ್ಟಿವ್, ಟು ಮಚ್ ಕ್ವಶನಿಂಗ್. ಸೊ ಅವ್ರಿಗೆ ಯಾವ ಟೈಮಲ್ಲಿ ಯಾವುದಕ್ಕೆ ಎಕ್ಸ್ಪೋಸ್ ಮಾಡ್ತಿಲ್ಲ ನಾವು. ಸೊ ಅದರಿಂದ ಏನಾಗ್ತಿದೆ ಅಂದರೆ ಅವ್ರಲ್ಲಿ ಕೋಪಿಂಗ್ ಸ್ಕಿಲ್ಸ್ ಡೆವಲಪ್ ಆಗ್ತಿಲ್ಲ. ಸೊ ಪೂರ್ ಕೋಪಿಂಗ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಪೂರ್ ಕೋಪಿಂಗ್ ಸ್ಕಿಲ್ಸಿಂದ ಏನಾಗ್ತಿದೆ ಅಂದರೆ ಸ್ಟ್ರೆಸ್ ಟಾಲರೆನ್ಸು ಕಮ್ಮಿ ಆಗ್ತಿದೆ. ಸೊ ಅಟ್ ದ ಮೂಮೆಂಟ್ ಆಫ್ ಡಿಸ್ಟ್ರೆಸ್, ಸೊ ದೇ ಆರ್ ಶೋಯಿಂಗ್ ಔಟ್ಬಸ್ಟ್, ಎಕ್ಸ್ಟರ್ನಲೈಸಿಂಗ್ ಬಿಹೇವಿಯರ್ ಅಂತೀವಿ. ಒಂದು ಕೋಪ, ಸಿಟ್ಟು, ಸಾಮಾನು ಬಿಸಾಕೋದು, ಹರ್ಟ್ ಮಾಡ್ಕೊಳ್ಳೋದು. ಅದು ಸಮ್ಟೈಮ್ಸ್ ಇಂಟರ್ನಲೈಸಿಂಗ್ ಅಂದರೆ ನಾಟ್ ಕೇರಿಂಗ್ ಅಬೌಟ್ ಸೆಲ್ಫ್, ಅಂದರೆ ಪ್ಯಾಸಿವ್ ಆಗಿ ಹರ್ಟ್ ಮಾಡ್ಕೊಳ್ಳೋದು, ಲೈಕ್ ಸಬ್ಸ್ಟೆನ್ಸಸ್ಸು. ಸೊ ಇದೆಲ್ಲ ಏನಂದರೆ ಸ್ಲೋ ಪಾಯ್ಸನ್ ಥರ, ಅಂದರೆ ತಮ್ಮ ಬಗ್ಗೆ ತಾವು ಕೇರ್ ಮಾಡದೇ ಇರೋದು. ಸೊ ಈ ಎರಡು ಬಿಹೇವಿಯರಲ್ಲಿ ನೋಡ್ತೀವಿ. ಸೊ ಇದೆಲ್ಲ ಎಕ್ಸ್ಟ್ರೀಮ್ ಆದಾಗ ಇಸ್ ವಾಟ್ ಯು ಸಿ. ಸೂಸೈಡು, ಇಂಪಲ್ಸಿವ್ ಅಟೆಂಪ್ಟ್ಸು, ಈ ಥರ ಎಲ್ಲ ನೋಡ್ತಾ ಇರ್ತೀವಿ ನಾವು. ಇವಾಗ ಜಾಸ್ತಿಯಾಗಿ ಬ್ರೈನ್ ವರ್ಕ್ ಮಾಡ್ತಲ್ಲ ಈ ಟೈಮಲ್ಲಿ, ಅಂದರೆ ಎಗಳು ಬಂದಿದ್ದಾವೆ, ಮೊಬೈಲ್ ಎಲ್ಲದಕ್ಕೂ ಡಿಜಿಟಲ್ ನಾವು ಮೊರೆ ಹೋಗ್ತೀವಿ. ಸೊ ಎಲ್ಲ ನಾವು ಮನಸ್ಸಿಗೆ, ನಮ್ಮ ಮೆದುಳಿಗೆ ಜಾಸ್ತಿ ಟೈಮ್ ಕೊಡ್ತಾ ಇಲ್ಲ ಅನಿಸುತ್ತೇವೆ. ಇದು ಥಿಂಕ್ ಮಾಡೋಕ್ಕೆ ಜಾಸ್ತಿಯಾಗಿ ಏನು ಥಿಂಕ್ ಮಾಡಬೇಕು ನಾವು, ಓಕೆ ಚಾಟ್ ಜಿಪಿಟಿಯಲ್ಲಿ ಹೋಗಿ ನೋಡ್ತೀವಿ ಏನು ಬೇಕಾದರೂ. ಸೊ ಇದೇನಾದರೂ ಇವತ್ತಿನ ಜನ್ರೇಷನ್ಗೆ ದೊಡ್ಡ ಪ್ರಾಬ್ಲಮ್ ಆಗಿದೆ, ಅಂದರೆ ಮೆಂಟಲಿ ಸ್ಟ್ರೆಸ್ ಆಗ್ತಿದ್ದಾರೆ ಜನರು. ಸೊ ಎಲ್ಲನೂ ಪ್ರಾಬ್ಲಮ್ ಅಂತ ಹೇಳೋಕ್ಕಾಗಲ್ಲ. ಸೊ ಐ ಸಿ ಇಟ್ ಲೈಕ್ ಎ ಡಬಲ್ ಇಟ್ ಸೋಡ್, ಅಂದರೆ ಎರಡು ಕಡೆನೂ ಶಾರ್ಪಾಗಿರುತ್ತೆ. ಸೊ ಅದನ್ನು ನಾವು ಹೆಂಗೆ ಯೂಸ್ ಮಾಡ್ಕೋತೀವಿ ಅಂತ ಇರೋದು. ಸೊ ಎಸ್, ಸ್ಮಾರ್ಟ್ ವರ್ಕ್ ಇಸ್ ದ ವೇ ದೀಸ್ ಡೇಸ್. ಬಟ್ ಏನಂದರೆ ನೀವು ಹೇಳ್ದಂಗೆ ಬ್ರೈನ್ಗೂ ಕೆಲಸ ಕೊಡಬೇಕಾಗತ್ತೆ. ಅಂದರೆ ಎಕ್ಸಾಂಪಲ್ ಆಗಿ ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ಮ ಕೈಯಲ್ಲಿ ಬರೆಸ್ತಾ ಇದ್ರು ಅಕ್ಷರಗಳೆಲ್ಲ, ನಾವೆಲ್ಲ ಕಲಿತಿದ್ವಿ. ಬಟ್ ಇವಾಗ ಅಂತ ಹೇಳಿದ್ರೆ ಟೈಪ್ ಮಾಡಿದರೆ ಇಲ್ಲಿ ಗೆಟ್ಸ್ ಲಾಡ್ ಆಫ್ ಸ್ಪೆಲ್ಲಿಂಗ್ಸ್ ಆ್ಯಂಡ್. ಸೊ ಬೇಸಿಕ್ ಸ್ಕಿಲ್ಸ್ ಅನ್ನೋದು ಎಲ್ಲರಿಗೂ ಇಂಪಾರ್ಟೆಂಟ್. ಸೊ ನೀವೊಂದು ಬರಿತಾ ಇದ್ದೀರಾ, ಒಂದು ಮೋಟರ್ ಕೋಆರ್ಡಿನೇಷನ್ ಡೆವಲಪ್ ಆಗ್ತಿರುತ್ತೆ. ಸೊ ಎವ್ರಿ ಆ್ಯಕ್ಟಿವಿಟಿ ಹ್ಯಾಸ್ ಅ ಮೀನಿಂಗ್. ಸೊ ಅದನ್ನು ನಾವು ಯಾವತ್ತೂ ಬೈಪಾಸ್ ಮಾಡೋಕ್ಕಾಗಲ್ಲ. ಸೊ ಯು ವಿಲ್ ಆಲ್ವೇಸ್ ಹ್ಯಾವ್ ಟು ಗೋ ಬ್ಯಾಕ್ ಟು ಬೇಸಿಕ್ಸ್ ಓನ್ಲಿ. ಯಾಕಂದರೆ AI, ಕಂಪ್ಯೂಟರ್ ಇದೆಲ್ಲ ಇಟ್ಸ್ ನಾಟ್ 100% ಫುಲ್ ಪ್ರೂಫ್ ಅಲ್ವಾ. ಸೊ ಬಟ್ ನಮ್ಮ ಸ್ಕಿಲ್ ಅನ್ನೋದು ಯಾವಾಗಲೂ ನಮ್ಮ ಹತ್ರ ಇರುತ್ತೆ. ಸೊ ದ್ಯಾಟ್ ವಿಲ್ ಆಲ್ವೇಸ್ ಹೆಲ್ಪ್ ಅಸ್ ಟು ಸರ್ವೈವ್. ಮಹಿಳೆಯರಲ್ಲಿ ಏನಾದರೂ, ಲೇಡೀಸಲ್ಲಿ ಈ ಬಗ್ಗೆ ADHD ಏನಾದರೂ ಡಿಫ್ರೆಂಟ್ ಆಗಿ ಸಿಂಪ್ಟಮ್ಸ್ ಇರುತ್ತಾ, ಇಲ್ಲ ಎಲ್ರಿಗೂ ಸೇಮ್ ಸಿಂಪ್ಟಮ್ಸ್ ಇರುತ್ತಾ? ಇವಾಗ ಐ ವಿಲ್ ಸೇ ದಿಸ್ ಅ ಗುಡ್ ಕ್ವೆಶನ್. ಸೊ ADHD ನಾವು ನೋಡ್ತಾ ಇರೋದು ಏನಂದರೆ, ನೀವು ಮಹಿಳೆಯರಂತ ಹೇಳಿದ, ಮಹಿಳೆಯರಂತಲೇ ಅಲ್ಲ, ಲೇಡೀಸ್ ಯಾವ ಸಮಾಜದಲ್ಲಿ ಯಾವ ವಾತಾವರಣದಲ್ಲಿ ಬೆಳೀತಾರೆ, ಅವರ ಎಕನಾಮಿಕ್ ಬ್ಯಾಕ್ಗ್ರೌಂಡ್ ಏನಿದೆ, ಅವ್ರ ಪೇರೆಂಟ್ಸ್ ಎಜುಕೇಷನ್ ಏನಿದೆ, ಇವು ಎಲ್ಲನೂ ಡಿಸೈಡ್ ಮಾಡುತ್ತೆ ಒಂದು ADHD ಪರ್ಸನ್ ಸಿಂಪ್ಟಮ್ಸ್ ಹೆಂಗೆ ಎಕ್ಸ್ಪ್ರೆಸ್ ಆಗುತ್ತೆ ಅಂತ. ತುಂಬ ಜನ ADHD ಪೇಷಂಟ್ಸ್ ಬಂದುಬಿಟ್ಟು ಒಂದು ಸ್ಟೇಬಲ್ ಎನ್ವಿರಾನ್ಮೆಂಟಲ್ಲಿ ಬೆಳೆದಿರ್ತಾರೆ. ಅಂದರೆ ಒಂದು ಫರ್ಮ್ ಆಗಿರೋ ಮನೆ, ರೂಲ್ಸು ರೆಗ್ಯುಲೇಷನ್ಸು ಇರೋ ಮನೇಲಿ ಬೆಳೆದಾಗ ತುಂಬ ವರ್ಷಗಳು ಅವ್ರ ಸಿಂಪ್ಟಮ್ಸೇ ಕಾಣಿಸ್ಕೊಂಡಿರಲ್ಲ. ಬಿಕಾಸ್ ಅವ್ರ ಬ್ರೈನ್ ಒಂದು ರೀಇನ್ಫೋರ್ಸ್ಡ್ ಎನ್ವಿರಾನ್ಮೆಂಟಲ್ಲಿ ಇರುತ್ತೆ. ಬಟ್ ದ ಮೂಮೆಂಟ್ ದೇ ಗೋ ಟು ಅ ಹಾಸ್ಟೆಲ್ ಆರ್ ಹೈಯರ್ ಎಜುಕೇಷನ್ ಹೋದಾಗ ಅಲ್ಲೊಂದು ಸ್ಟ್ರಕ್ಚರ್ ಇರಲ್ಲ. ಸೊ ADHD ಅವರಿಗೆ ಆ ಸ್ಟ್ರಕ್ಚರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಎಲ್ಲೆಲ್ಲಿ ಸ್ಟ್ರಕ್ಚರ್ ಇರಲ್ವೋ ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಆ ಗೈಡ್ಲೈನ್ಸ್ ಇರಲ್ವಲ್ಲ ಅವ್ರಿಗೆ. ಸೊ ದರ್ ಮೈಂಡ್ ಇಸ್ ಆಲ್ ಓವರ್ ದ ಪ್ಲೇಸ್. ಸೊ ಹೆಣ್ಮಕ್ಳಲ್ಲಿ ನಾವು ಅರ್ಲಿ ಫೇಸ್ ಈ ಥರ ಡಿಸ್ರಪ್ಷನ್ಸ್ ನೋಡಲ್ಲ, ಅನ್ಲೆಸ್ ಅಂಟಿಲ್ ದ ಸಿಂಪ್ಟಮ್ಸ್ ಆರ್ ವೆರಿ ಸಿವಿಯರ್. ಸೊ ಹೆಂಗೋ ಮನ ವಾತಾವರಣದಲ್ಲಿ ನಮ್ಮದು ಸಾಮಾಜಿಕವಾಗಿ ಒಂದು ಸೊಸೈಟಿ ಹಾಗಿದೆ ಅದು. ಸೊ ಬಿಡ್ತಾರೆ. ಸೊ 10th 12th ತನಕ ಏನು ಪ್ರಾಬ್ಲಮ್ ಇರಲ್ಲ. ಆಮೇಲೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಕಾಲೇಜಲ್ಲಿ ಈ ಥರ. ಮತ್ತು ನಾನು ಹೇಳ್ದಂಗೆ ರಿಲೇಷನ್ಶಿಪ್ಸ್ ಮೇಂಟೈನ್ ಮಾಡೋದ್ರಲ್ಲಿ ಆ ಥರದ್ದೆಲ್ಲ. ಬಟ್ ಸಮ್ವಾಟ್ ಸಿಮಿಲರ್. ಬಟ್ ಫೀಮೇಲ್ಸಲ್ಲಿ ಎಸ್ಪೆಷಲಿ ಸಿಂಪ್ಟಮ್ಸ್ ಸ್ವಲ್ಪ ಲೇಟಾಗಿ ನೋಡ್ತೀವಿ ನಾವು. ಸೊ ಇವಾಗ ಈ ಬಗ್ಗೆ ಸಮಾಜದಲ್ಲಿರುವ ತಪ್ಪು ಕಲ್ಪನೆಗಳೇನು ಅಂದರೆ?
ಹಾಂ, ಸಮಾಜದಲ್ಲಿ ತಪ್ಪು ಕಲ್ಪನೆ ಅಂದರೆ ಒಂದು ADHD. ಇವಾಗ ನನಗೆ ADHD ಇದೆ ಅಂತ ಹೋಗಿ 4 ಜನ ಹತ್ರ ಹೇಳ್ತಾರೆ ಅವರು. ಓಕೆ, ನನ್ನ ಮೋಸ್ಟ್ ಆಫ್ ನನಗೆ ಇಲ್ಲ, ನೀನು ಸುಮ್ಮನೆ ಲೇಸಿನೆಸ್, ಅದು ನಿನಗೆ ಒಂದು ನೆಪ ಸಿಕ್ತು ಅಷ್ಟೇ ನಿನಗೆ ಎಸ್ಕೇಪ್ ಆಗೋಕ್ಕೆ, ಆ ಥರ. ಸೊ ದಿಸ್ ಇಸ್ ದ ಮೋಸ್ಟ್ ಡಿಸ್ಟರ್ಬಿಂಗ್ ಆ್ಯಕ್ಚುಲಿ. ಅಂದರೆ ತುಂಬ ಜನ ಪೇಷಂಟ್ ನನ್ನ ಹತ್ರ ಬಂದು ಹೇಳ್ತಿರ್ತಾರೆ, ಸರ್ ನೀವೇನೋ ಹೇಳಿಬಿಟ್ರೆ ನನಗೆ ಈ ಕಂಡೀಷನ್ ಇದೆ, ನನ್ನ ಪೇರೆಂಟ್ಸ್ ಅರ್ಥ ಮಾಡ್ಕೋತಾ ಇಲ್ಲ, ನನ್ನ ಸ್ಪೌಸ್ ಅರ್ಥ ಮಾಡ್ಕೋತಾ ಇಲ್ಲ. ಸೊ ನಾನು ಎಲ್ಲರಿಗೂ ಹೇಳೋದು ಒಂದೇ, ಎಜುಕೇಟ್ ಮಾಡಿ. ನಾನು ಅವ್ರಿಗೆ ಬುಕ್ಸು, ವೀಡಿಯೋಸು ಎಲ್ಲನೂ ಕೊಟ್ಟು ಕಳಿಸ್ತೀನಿ. ಮಾಡಿ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. ಇಲ್ಲಾಂದರೆ ಡೋಂಟ್ ಸೀಕ್ ಟು ಮಚ್ ವ್ಯಾಲಿಡೇಷನ್. ನಿಮ್ಮ ಕಂಡೀಷನ್ ಅರ್ಥ ಮಾಡ್ಕೋಬೇಕಾಗಿರೋದು ನೀವು. ದ ಮೋರ್ ಯು ಅಂಡರ್ಸ್ಟ್ಯಾಂಡ್, ದ ಮೋರ್ ಯು ವಿಲ್ ಫಾಲ್ ಇನ್ ಲೈನ್. ಸೊ ದಿಸ್ ಇಸ್ ದ ಫಸ್ಟ್ ಲೈನ್ ಆಫ್ ಮ್ಯಾನೇಜ್ಮೆಂಟ್. ಫಸ್ಟು ನಿಮ್ಮ ಡಯಾಗ್ನೋಸಿಸ್ನ ನೀವು ಅರ್ಥ ಮಾಡ್ಕೊಳ್ಳಿ, ಆ್ಯಕ್ಚುಲಿ ಕಂಡೀಷನ್ ಏನು, ಎಷ್ಟು ಜನ ಆಗಿದೆ. ಸೊ ಮೋಸ್ಟ್ ಆಫ್ ದಮ್ ಇನಿಷಿಯಲಿ ಗೊತ್ತಾದಮೇಲೆ ಓದಿ ನೋಡಿಬಿಟ್ಟೆಲ್ಲ ಒಬ್ಬೊಬ್ಬರು ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ. ಇದು ನನಗೆ ಮುಂಚೆನೇ ಗೊತ್ತಾಗಿದ್ದರೆ ನಾನು ಇನ್ನೂ ಏನೇನೋ ಅಚೀವ್ ಮಾಡ್ಬೋದಿತ್ತಲ್ವ ಅಂತ. ಒಬ್ಬೊಬ್ಬರು ಬಂದುಬಿಟ್ಟು ಅಯ್ಯೋ ನನಗೆ ಯಾಕೆ ಈ ಕಂಡೀಷನ್ ಇದೆ ಅಂತ ಹೇಳ್ತಾರೆ. ನಾನು ಎಲ್ಲರಿಗೂ ಹೇಳೋದು ಒಂದೇ, ಇದೊಂದು ಕಾಯಿಲೆ ಅಲ್ಲ, ಇದು ಆ್ಯಕ್ಚುಲಿ ಇಟ್ ಈಸ್ ಅ ವೇ ಆಫ್ ಬ್ರೈನ್, ಇಟ್ ಈಸ್ ಅ ಫಾರ್ಮ್ ಆಫ್ ಫಂಕ್ಷನಿಂಗ್. ಅದರಲ್ಲಿ ದೇರ್ ಆರ್ ಅ ಲಾಟ್ ಆಫ್ ಪಾಸಿಟಿವ್ಸ್, ದೇರ್ ಆರ್ ಬಿಟ್ ಆಫ್ ನೆಗೆಟಿವ್ಸ್. ಸೊ ದ ಹೋಲ್ ಪಾಯಿಂಟ್ ಈಸ್ ಟು ಫೋಕಸ್ ಮೋರ್ ಆನ್ ಯುವರ್ ಪಾಸಿಟಿವ್ಸ್ ಸೊ ದ್ಯಾಟ್ ಯು ಕ್ಯಾನ್ ಓವರ್ ಶ್ಯಾಡೋ ಯುವರ್ ನೆಗೆಟಿವ್ಸ್. ತುಂಬ ನಿಮ್ಮ ನೆಗೆಟಿವ್ ಟ್ರೈಟ್ಸ್ನ ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಡಿ. ಅದೇ ಟೈಮ್ನ, ಅದೇ ಎಫರ್ಟ್ನ ನೀವು ಪಾಸಿಟಿವ್ ಟ್ರೈಟ್ಸ್ನ ಇಂಪ್ರೂವ್ ಮಾಡ್ಕೊಂಡು ಹೋದರೆ ನಿಮ್ಮ ಏಜ್ ಅವರು ಏನು ಅಚೀವ್ ಮಾಡಿದ್ರೆ ಅದಕ್ಕಿಂತ ನೀವು ಜಾಸ್ತಿನೇ ಅಚೀವ್ ಮಾಡ್ಬೋದು. ಮೇ ಬಿ ಸ್ವಲ್ಪ 1 ವರ್ಷ 2 ವರ್ಷ ಹಿಂದೆ ಮುಂದೆ ಇರ್ಬೋದು ಅಷ್ಟೇ, ಬಟ್ ಇವೆನ್ಚುಲಿ ಯು ವಿಲ್ ಗೆಟ್ ದೇರ್. ಇನ್ನೊಂದು ಕ್ವೆಶನ್ ಅಂತ ಹೇಳಿದರೆ, ಇವಾಗ ಈ ADHD ಸಿಂಪ್ಟಮ್ಸ್ ಇರೋ ಮಕ್ಕಳಿಗೆ ಸೊ ಸರ್ಕಾರದಿಂದ ಏನಾದರೂ ಅವರಿಗೆ ಯೋಜನೆಗಳಿದಾವ, ಏನಾದರೂ ಎಕ್ಸಾಮ್ ಬರೆಯುವಂಥದ್ದು? ಖಂಡಿತ ಇದೆ. ಸೊ ಮೋಸ್ಟ್ ಆಫ್ ದ ADHD ಇರೋರಿಗೆ, ಇಲ್ಲದೇ ಇರೋರ್ಗು ದರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಡಿಸ್ಲೆಕ್ಸಿಯಾ ಅಂತ ಹೇಳ್ತೀವಿ, ಆರ್ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಇದರಲ್ಲಿ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾರ್ಡರ್ಸಲ್ಲಿ ಮೇಯ್ನ್ಲಿ ಮ್ಯಾಥಮೆಟಿಕ್ಸ್ ಆ್ಯಂಡ್ ಲ್ಯಾಂಗ್ವೇಜಸ್ಗೆ ದೆರ್ ಇಸ್ ಅ ಕನ್ಸೆಷನ್ ಆ್ಯಕ್ಚುಲಿ. ಅಂದರೆ ನೀವು ಒಂದು ಫಾರ್ಮಲ್ ಅಸೆಸ್ಮೆಂಟ್ ಮಾಡಿಸ್ಕೊಂಡು ಈ ಮಗುಗೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಾರ್ಡರ್, ಐದರ್ ಮ್ಯಾಥ್ಸ್, ಲ್ಯಾಂಗ್ವೇಜ್ ಈ ಥರ ಇಶ್ಯೂ ಇದೆ ಅಂತ ಹೇಳಿದ್ರೆ ಆ ಸರ್ಟಿಫಿಕೇಟ್ನ ನಾವು ಎಕ್ಸಾಮಿನೇಷನ್ ಬೋರ್ಡ್ಗೆ ಸಬ್ಮಿಟ್ ಮಾಡಿದ್ರೆ, ಎಲ್ಲ ಸ್ಟೇಟು ಸೆಂಟ್ರಲ್ ಬೋರ್ಡ್ಸ್ ಎಲ್ಲ ಇದು ರೆಕಗ್ನೈಸ್ಡ್ ಇದೆ ಇದು. ಸೊ ಅವ್ರಿಗೆ ಐದರ್ ಕನ್ಸೆಷನ್, ಅಂದರೆ ಆ ಸಬ್ಜೆಕ್ಟ್ನ ಕಂಪ್ಲೀಟಾಗಿ ಕೂತ್ಕೊಳ್ದೇ ಬೋರ್ಡ್ ಎಕ್ಸಾಮ್ ಪಾಸ್ ಮಾಡೋ ಥರ, ಇಲ್ಲ ಕೆಲವರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗೋದ್ರಿಂದ ಎಕ್ಸ್ಟ್ರಾ ಟೈಮ್ ಕೊಡೋ ಥರ ಫೆಸಿಲಿಟೀಸು ಇದೆ. ಇದು ಬರೀ ಬೋರ್ಡ್ ಲೆವೆಲಲ್ಲ, ತುಂಬ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಈ ಥರ ADHD ಸರ್ಟಿಫಿಕೇಷನ್ಸ್ ಇರೋರಿಗೆ ನ್ಯೂರೋ ಡೈವರ್ಜೆಂಟ್ ಕೇಸಸ್ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾ ಟೈಮ್ ಕೊಡೋದು, ಇದರ ಫೆಸಿಲಿಟೀಸ್ ಎಲ್ಲ ಇದೆ. ಅದನ್ನ ಪಬ್ಲಿಕ್ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ತುಂಬ ಜನಕ್ಕೆ ವಿಷಯ ಗೊತ್ತಿಲ್ಲ. ಸೊ ಇಲ್ಲಿ ತನಕ ಡಾಕ್ಟರ್ ವಿಕ್ರಮ್ ಅವರು ನಮಗೆ ADHD ಅಂದರೆ ಏನು, ಇದರ ಬಗ್ಗೆ ಲಕ್ಷಣಗಳೇನು, ಈ ಬಗ್ಗೆ ಸಿಂಪ್ಟಮ್ಸ್ ಬಂದ ಕೂಡಲೇ ನಾವು ಹೇಗೆ ನಿಭಾಯಿಸ್ಬೋದು, ಯಾವಾಗ ನಾವು ಡಾಕ್ಟರ್ನ ಭೇಟಿ ಮಾಡಬೇಕು ಅನ್ನೋ ವಿಷಯವನ್ನೆಲ್ಲ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಾರೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇಟ್ಸ್ ಪ್ಲೆಷರ್, ಮೈ ಪ್ಲೆಷರ್. ಸೊ ಬಂದು ಖುಷಿ ಆಯಿತು ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡಿದ್ದೆಲ್ಲ. ಐ ಹೋಪ್ ಈ ವಿಡಿಯೋ ನೋಡಿದವ್ರಿಗೆಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಎಸ್ಪೆಷಲಿ ಪೇರೆಂಟ್ಸ್, ಸ್ಪೌಸಸ್, ಪಾರ್ಟ್ನರ್ಸ್ ಎಲ್ಲರೂ ಟು ಸೆನ್ಸಿಟೈಸ್ ಅಬೌಟ್ ದ ಇಶ್ಯೂ. ಆ್ಯಂಡ್ ಐ ವಿಶ್ ಅ ಗುಡ್ ಲೈಫ್ ಫಾರ್ ಎವ್ರಿಬಡಿ. ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮದಲ್ಲಿ ಇಂಥದ್ದೇ ಒಂದು ಹೊಸ ಪಾಡ್ಕಾಸ್ಟ್ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.